ನಮಸ್ಕಾರ. ನಾನು ನಾಗೇಂದ್ರ, KSOU MA ಕನ್ನಡ 4ನೇ ಸೆಮಿಸ್ಟರ್, ಪತ್ರಿಕೆ 6 ನಿಬಂಧ ಬರವಣಿಗೆ. ಈ ಪತ್ರಿಕೆಗೆ ಸಂಬಂಧಿಸಿದಂತೆ ಒಂದು ನಿಬಂಧವನ್ನು ಬರೀಬೇಕು. ಈ ನಿಬಂಧವನ್ನು ಹೇಗೆ ಬರೀಬೇಕು, ಯಾವ ಯಾವ ವಿಷಯಗಳ ಬಗ್ಗೆ ಬರೀಬೇಕು, ಅವುಗಳಲ್ಲಿ ಎಷ್ಟು ಅಧ್ಯಾಯಗಳಿರಬೇಕು, ಅಧ್ಯಾಯಗಳ ಹೆಸರು ಹೇಗಿರಬೇಕು, ಇವೆಲ್ಲವನ್ನು ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ, ಈ ನಿಬಂಧ ಬರೆಯುವ ಪ್ರಕ್ರಿಯೆಯಲ್ಲಿ ವಿವಿಧ ಹಂತಗಳಿವೆ. ಯಾವ್ಯಾವುದು ಈ ಹಂತಗಳು ಅಂತ ತಿಳ್ಕೊಳ್ಳೋಣ. ನಿಮಗೆ ಒಟ್ಟು 30 ವಿಷಯಗಳನ್ನು ನೀಡಲಾಗಿದೆ. ಈ 30 ವಿಷಯಗಳಲ್ಲಿ ನಿಮಗೆ ಇಷ್ಟವಾದ ವಿಷಯವನ್ನು ಆಯ್ಕೆ ಮಾಡಿಕೊಳ್ಳಿ. ಆ ವಿಷಯವನ್ನು ನೀವು ಅರ್ಥ ಮಾಡಿಕೊಂಡು ಅದರಲ್ಲಿರುವ ಪದಪುಂಜ ಏನಿದೆ ಅದನ್ನು ಒಳಗೊಂಡಂತೆ ನೀವು ಆ ವಿಷಯದ ಬಗ್ಗೆ ಏನು ಬರೆಯೋದಕ್ಕೆ ಇಷ್ಟಪಡ್ತಾ ಇದ್ದೀರಾ ಅದನ್ನು, ಆ ಒಂದು ಸಾರಾಂಶವನ್ನು ಈ ವಿಷಯಕ್ಕೆ ಸೇರಿಸ್ಬಿಟ್ಟು ಸೂಕ್ತ ಶೀರ್ಷಿಕೆಯನ್ನು ನೀಡಬಹುದು. ಅಥವಾ ಕೊಟ್ಟಿರುವ ವಿಷಯವನ್ನು ಹಾಗೆ ನಿಮ್ಮ ನಿಬಂಧದ ಶೀರ್ಷಿಕೆಯಾಗಿ ಉಳಿಸ್ಕೋಬಹುದು. ಉದಾಹರಣೆಗೆ, ಬಸವಣ್ಣನ ವಚನಗಳು ಅಂತ ಒಂದು ಶೀರ್ಷಿಕೆ ಇದೆ. ನೀವು ನಿಮ್ಮ ನಿಬಂಧದ ವಿಷಯವಾಗಿ ಬಸವಣ್ಣನವರ ವಚನಗಳು ಅಂತ ತಗೋಬಹುದು, ಅಥವಾ ಬಸವಣ್ಣನ ವಚನಗಳಿಂದ ಸಾಮಾಜಿಕ ಕ್ರಾಂತಿ, ಈ ತರಹ ತಗೋಬಹುದು. ನಂತರ ನಿಮ್ಮ ಶೀರ್ಷಿಕೆಯನ್ನು ನಿಮಗೆ ಸೂಚಿಸಲಾದ ಮಾರ್ಗದರ್ಶಿ ಪ್ರೊಫೆಸರ್ ಅವರಿಗೆ ತಿಳಿಸಿ ಅವರ ಸಮ್ಮತಿಯನ್ನು ಪಡೆಯಿರಿ. ಈ ಶೀರ್ಷಿಕೆ ಬಗ್ಗೆ, ಈ ವಿಷಯದ ಬಗ್ಗೆ ನೀವು ನಿಬಂಧ ಬರೆಯೋದಕ್ಕೆ ಅವರ ಸಮ್ಮತಿ ಪಡೆಯಬೇಕು. ನಂತರ ಅವರ ಸಲಹೆ ಸೂಚನೆಗಳನ್ನ ಮನದಟ್ಟಲ್ಲಿ ಮಾಡ್ಕೊಳ್ಳಿ. ಅದನ್ನು ಮನಸ್ಸಲ್ಲಿಟ್ಕೊಂಡು ಈ ವಿಡಿಯೋದಲ್ಲಿ ಮುಂದೆ ತೋರಿಸಿದ ಹಾಗೆ ವಿವಿಧ ಉಪಶೀರ್ಷಿಕೆಗಳಲ್ಲಿ ನಿಮ್ಮ ವಿಷಯದ ಬಗ್ಗೆ ನಿಬಂಧವನ್ನು ಬರಿಬೇಕು. ಅಂದರೆ ವಿವಿಧ ಘಟಕಗಳು ಅನ್ನೋ ಥರ, ಚಾಪ್ಟರ್ಸ್ ಅನ್ನೋ ಥರ, ಅಧ್ಯಾಯಗಳ ಥರ ನೀವು ವಿಷಯಗಳನ್ನು ಬರಿಬೇಕಾಗತ್ತೆ. ಮೊದಲು ವಿಷಯದ ಬಗ್ಗೆ ಸುಮಾರು 7 ಅಧ್ಯಾಯಗಳು ಯಾವ್ಯಾವುದು ಅಂತ ನಿರ್ಧರಿಸ್ಕೊಳ್ಬೇಕು. ಆ 7 ಅಧ್ಯಾಯಗಳ ಬಗ್ಗೆ ವಿವಿಧ ಮಾಹಿತಿಯನ್ನು ಸಂಗ್ರಹಿಸಬೇಕಾಗತ್ತೆ. ಈ ಕೊಟ್ಟಿರುವ 30 ವಿಷಯಗಳಲ್ಲಿ ಯಾವುದು 7 ಅಧ್ಯಾಯಗಳು, ಯಾವ ಥರ ಗುರುತಿಸಬೇಕು ಅನ್ನೋದಕ್ಕೆ ಈ ವಿಡಿಯೋದಲ್ಲೇ ಮುಂದೆ ಅದನ್ನು ತಿಳಿಸ್ಕೊಡ್ಲಾಗತ್ತೆ. ನಂತರ ಈ ಎಲ್ಲ ಅಧ್ಯಾಯಗಳ ಬಗ್ಗೆ, ನಿಮ್ಮ ವಿಷಯದ 7 ಅಧ್ಯಾಯಗಳ ಬಗ್ಗೆ ವಿವಿಧ ಮೂಲಗಳಿಂದ ಆದಷ್ಟು ಮಾಹಿತಿಯನ್ನು ಸಂಗ್ರಹಿಸಿ ಮೊದಲು ಅಧ್ಯಾಯಗಳನ್ನು ಬರೆದುಬಿಡಿ. ಅಂದರೆ ಅಧ್ಯಾಯ 1ರ ನಿಬಂಧ, ಅಧ್ಯಾಯ 2ರ ಕೆಳಗಡೆ ಅಧ್ಯಾಯ 3, ಅಧ್ಯಾಯ 4, ಆ ಥರ ಪ್ರತಿಯೊಂದು ಅಧ್ಯಾಯನ ನೀವು ಸಂಪೂರ್ಣವಾಗಿ ಬರೆದ ಮೇಲೆ ನಂತರ ಆರಂಭದ ಮತ್ತು ಕೊನೆಯ ಪುಟಗಳು ಏನಿದೆ, ಅಧ್ಯಾಯಗಳಿಗೆ ಮೊದಲು ಮತ್ತು ಅಧ್ಯಾಯಗಳ ನಂತರ ಏನು ಒಂದು ಮಾದರಿ ಪ್ರಕಾರ ಏನಿದೆ ಆ ಪುಟಗಳು, ಅದು ಯಾವ್ಯಾವುದು ಅಂತಲೂ ಇಲ್ಲಿ ಹೇಳ್ತೀನಿ. ಅದನ್ನು ನಂತರ ಬರೆಯಿರಿ. ಯಾಕಂದರೆ ನೀವು ನಿಬಂಧ ಬರೆದ ಮೇಲೆ ಆ ಪುಟಗಳನ್ನು ಬರೆಯೋದು ಸುಲಭ ಆಗತ್ತೆ. ಆಮೇಲೆ ನಿಬಂಧ ಹೇಗೆ ಬರಿಬೇಕು, ಕೈ ಬರಹದಲ್ಲಿ ಬರಿಬಹುದಾ, ಟೈಪಿಂಗ್ ಮಾಡಬಹುದಾ ಅಂತ ಬಹಳಷ್ಟು ಜನಕ್ಕೆ ಯೋಚನೆ ಇದೆ. ನನ್ನ ಅನಿಸಿಕೆಯಂತೆ ನೀವೆಲ್ಲ ಕನ್ನಡದಲ್ಲಿ MA ಮಾಡ್ತಾ ಇದ್ದೀರಾ ಮತ್ತು ಈಗ ಕಂಪ್ಯೂಟರ್ ಯುಗ, ಮುಂದಿನ ನಿಮ್ಮನ್ನ ಜೀವನ ಪರ್ಯಂತ ಕಂಪ್ಯೂಟರ್ ಜೀವನದ ಭಾಗವಾಗಿಬಿಡುತ್ತೆ. ಅದರಲ್ಲೂ MA ಕನ್ನಡ ಮಾಡಿದವರು ನಿಮ್ಮ ಕಂಪ್ಯೂಟರ್ಗಳಲ್ಲಿ ಕನ್ನಡವನ್ನು ಸಹ ಬಳಸಬೇಕಾಗತ್ತೆ. ನಿಮಗೆ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ನಿಮಗೆ ಸಿಗುವ ಅವಕಾಶ ಇದ್ದರೆ ಟೈಪಿಂಗ್ ಮಾಡೋದು ಒಳ್ಳೆಯದು. ಕರ್ನಾಟಕ ಸರ್ಕಾರದ ಕಗಪ, ಕನ್ನಡ ಗಣಕ ಪರಿಷತ್, ಇದರಲ್ಲಿ ಇವರೇ ಸೂಚಿಸಿರುವ ನುಡಿ 6.0 ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ಕಗಪ ವೆಬ್ಸೈಟಿಂದ ನುಡಿಯನ್ನು ಬಳಸಿ ನೀವು ನಿಬಂಧ ಬರೆದ್ರೆ ಅದನ್ನು 106 ಬಾರಿ ಎಡಿಟ್ ಮಾಡಬಹುದು, ಬದಲಾಯಿಸ್ತಾ ಇರಬಹುದು. ನೀವು ಒಂದು ಲೈನ್ ಬರೀಬೇಕು, ಅದನ್ನು ಬದಲಾಯಿಸೋದಕ್ಕೆ ಇನ್ನೊಂದು ಅದನ್ನು ಚೇಂಜ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅದೇ ಕೈ ಬರಹದಲ್ಲಿ ಬರೆದ್ರೆ
ಬದಲಾವಣೆಗಳು ಮಾಡೋದಕ್ಕೆ, ತಿದ್ದುಪಡಿಗಳು ಮಾಡೋದಕ್ಕೆ ಕಷ್ಟ ಆಗುತ್ತೆ. ಆದರೆ ನಿಮಗೇನಾದರೂ ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ್ ಸಿಗುವ ಅವಕಾಶವೇ ಇಲ್ಲ ಅಂದರೆ ಏನೂ ಮಾಡೋದಕ್ಕಾಗೋದಿಲ್ಲ. ಕೈ ಬರಹದಲ್ಲೇ ನಿಬಂಧವನ್ನು ಬರೀಬಹುದು. ನಿಬಂಧದ ಕರಡು ಪ್ರತಿಯನ್ನು ಅಂದರೆ ಎಲ್ಲ 7 ಅಧ್ಯಾಯಗಳು, ಮೊದಲ ಪುಟಗಳು, ಅಂತಿಮ ಪುಟಗಳು ಎಲ್ಲ ಬರೆದ ಮೇಲೆ ಅದನ್ನು ಒಂದು PDF ಮಾಡಿ, ಕಂಪ್ಯೂಟರಲ್ಲಾದರೆ PDF ಮಾಡಿ, ನೀವು ಕೈ ಬರಹದಲ್ಲಿ ಬರೆದಿದ್ರೆ ಅದನ್ನು ಸ್ಕ್ಯಾನ್ ಮಾಡಿ ಮೊಬೈಲಿಂದ ನಿಮ್ಮ ಪ್ರೊಫೆಸರ್ ಮಾರ್ಗದರ್ಶಕರಿಗೆ ಕಳಿಸ್ಬೇಕು. ಅದನ್ನು ಅವರು ಕಳಿಸ್ಬಿಟ್ಟು ಅವರಿಂದ ಸಮ್ಮತಿಯನ್ನು ಪಡೆಯಿರಿ. ಅವರಿಂದ ಏನಾದರೂ ಸಲಹೆ ಅಥವಾ ಸೂಚನೆ ಕೊಟ್ಟರೆ ಅದನ್ನು ನಿಮ್ಮ ನಿಬಂಧದಲ್ಲಿ ಅಳವಡಿಸಿ. ನಂತರ ಅಂತಿಮ ಪ್ರತಿಯನ್ನು, ಅವರ ಸಲಹೆ ಸೂಚನೆಗಳನ್ನು ಅಳವಡಿಸಿದ ಮೇಲೆ ಅಂತಿಮ ಪ್ರತಿಯನ್ನು, ಆ ಪ್ರತಿಯೊಳಗೆ ನಿಮ್ಮ ಹಾಗೂ ಪ್ರೊಫೆಸರ್ ಅವರ ಸಹಿ ಇರುವ ಪ್ರಮಾಣ ಪತ್ರಗಳನ್ನು ಅಳವಡಿಸಬೇಕು. ಇಡೀ ನಿಬಂಧವನ್ನು ಒಂದು ಪುಸ್ತಕದ ರೂಪದಲ್ಲಿ ಬೈಂಡ್ ಮಾಡಿಸಿ, ನೀವು ನೋಡಿರ್ಬೋದು ಪ್ರಾಜೆಕ್ಟ್ ರಿಪೋರ್ಟು, ಥೀಸಿಸ್ ಎಲ್ಲ ನೋಡಿರ್ಬೋದು. ಆ ಥರ ಅದನ್ನು ಬೈಂಡ್ ಮಾಡಿಸಿ ನಿಮ್ಮ ಪ್ರೊಫೆಸರ್ ಅವರಿಗೆ ವಿನಂತಿಸಿಕೊಳ್ಳಿ. ನೀವು ದೂರದ ಊರುಗಳಲ್ಲಿದ್ದರೆ, ಬಿಜಾಪುರ, ಬೆಳಗಾಮು, ಬೀದರ್, ರಾಯಚೂರು ಅಥವಾ ಯಾವುದೇ ಬೇರೆ ದೂರದ ಊರಲ್ಲಿದ್ದರೆ ಮೈಸೂರು ಹೋಗಿ ಅವ್ರ ಹತ್ರ ಸೈನ್ ತಗೊಂಡು ಆಮೇಲೆ HOD ಅವರಿಗೆ ಕೊಡೋದು ಕಷ್ಟ ಆಗುತ್ತೆ. ಆದ್ದರಿಂದ ದಯವಿಟ್ಟು ನೀವು ಇದಕ್ಕೆ ಸಹಿ ಮಾಡಿ ಅಲ್ಲಿಯೇ ಇರುವ ಕನ್ನಡ ವಿಭಾಗಕ್ಕೆ ಕೊಡಿ ಅಂತ ವಿನಂತಿ ಮಾಡ್ಕೋಬೇಕು. ಅದು ನಿಮ್ಮ ಹಕ್ಕಲ್ಲ. ನೀವು ಅವರಲ್ಲಿ ವಿನಂತಿ ಮಾಡಿಕೊಂಡು ಖಂಡಿತ ಎಲ್ಲ ಪ್ರೊಫೆಸರ್ಗಳು ಒಪ್ಕೋತಾರೆ. ಯಾರು ಏನು ನಿಮಗೆ ಕಷ್ಟ ಕೊಡಬೇಕು ಅನ್ನೋ ಯೋಚನೆ ಅವ್ರಿಗಿರೋದಿಲ್ಲ. ಅವರು ನಿಮ್ಮ ವಿನಂತಿಯನ್ನು ಪರಿಗಣಿಸಿ ಅವರು ಸಹಿ ಮಾಡಿ ಅದನ್ನು ಕನ್ನಡ ವಿಭಾಗಕ್ಕೆ ಕೊಡುವ ಸಾಧ್ಯತೆ ಬಹಳ ಇದೆ. ಆದರೆ ನೀವು ಅವ್ರ ಜೊತೆ ಹೇಗೆ ಮಾತಾಡ್ತೀರಿ ಅನ್ನೋದು ಬಹಳ ಮುಖ್ಯ. ವಿನಂತಿ ಮಾಡಬೇಕು. ಇದು ನೀವು ಜೋರು ಮಾಡಿ ನಾವು ಕಳಿಸ್ತೀವಿ, ನೀವು ಸೈನ್ ಮಾಡಿ ಸಬ್ಮಿಟ್ ಮಾಡಿಬಿಡಿ ಅಂತ ಅಂದರೆ ಆಗೋದಿಲ್ಲ. ಮಾತಾಡುವ ರೀತಿಯಲ್ಲಿ ಪೊಲೈಟ್ನೆಸ್ ಇರಬೇಕು ಮತ್ತು ರಿಕ್ವೆಸ್ಟ್ ಇರಬೇಕು. ಯಾರೇ ಆಗಲಿ ಈ ಥರ ಕೇಳಿದ್ರೆ ಒಪ್ಕೋತಾರೆ. ಆದ್ದರಿಂದ ಪ್ರಮಾಣ ಪತ್ರವನ್ನು ಮೊದಲು ಕಳಿಸಿ, ಸೈನ್ ಮಾಡಿಸಿ, ವಾಪಸ್ ತಗೊಂಡು ಆಮೇಲೆ ಬೈಂಡ್ ಮಾಡೋದೆಲ್ಲ ಬೇಡ. ನೀವು ಪ್ರಮಾಣ ಪತ್ರವನ್ನು ಬ್ಲ್ಯಾಂಕ್ ಕಾಪಿ ಅಂದರೆ ಸೈನ್ ಮಾಡದೇ ಇರೋ ಕಾಪಿನ ಅದರಲ್ಲಿ ಲಗತ್ತಿಸ್ಬಿಟ್ಟು ಬುಕ್ ಮಾಡಿ ಅವ್ರಿಗೆ ಕಳಿಸಿದ ಮೇಲೆ ಅವರು ಅದನ್ನು ಸೈನ್ ಮಾಡಿ ಕನ್ನಡ ವಿಭಾಗಕ್ಕೆ ಅಲ್ಲೇ ಸಲ್ಲಿಸ್ತಾರೆ. ಆದರೆ ಅವರು ಹಾಗೆ ಮಾಡೋದಕ್ಕೆ ನೀವು ಅವ್ರ ಜೊತೆ ಹೇಗೆ ಮಾತಾಡ್ತೀರಾ ಅನ್ನೋದು ಮುಖ್ಯ. ನಮಗೆ ಯಾವುದೇ ಕೆಲಸ ಆಗಬೇಕಾದ್ರೆ ನಾವು ತಗ್ಗಿ ಬಗ್ಗಿ ನಡಿಬೇಕಾಗತ್ತೆ. ಅಕಸ್ಮಾತ್ ನೀವು ಮೈಸೂರಿನವರೇ ಆಗಿದ್ದು ಅಥವಾ ಸುತ್ತಮುತ್ತ ಊರಿನವರೇ ಆಗಿದ್ದರೆ, ನಿಮಗೆ ಮೈಸೂರಿಗೆ ಹೋಗುವ ಅವಕಾಶ ಇದ್ದರೆ ಹೋಗಿ ನಿಮ್ಮ ಮಾರ್ಗದರ್ಶಕರ ಮಾತಾಡಿ ಅವ್ರಿಗೆ ತೋರಿಸ್ಬಿಟ್ಟು ನಿಮ್ಮ ಅಂತಿಮ ಪ್ರತಿಯನ್ನು ಅವ್ರ ಹತ್ರ ಸೈನ್ ತಗೊಂಡು ಅಲ್ಲೇ ಇರುವ ಕನ್ನಡ ವಿಭಾಗಕ್ಕೆ ಕೊಡಬಹುದು. ಅದು ಮಾಡಬಹುದು. ಅಥವಾ ಅವರಿಂದನೇ ಸಹಿ ಮಾಡಿಸಿ ಅಲ್ಲೇ ಕೊಡೋದಕ್ಕೆ ಹೇಳಬಹುದು. ನೀವು ಮೈಸೂರವರೇ ಆಗಿದ್ದರೆ ಖಂಡಿತ ನೀವು ಕನ್ನಡ ವಿಭಾಗಕ್ಕೆ ಭೇಟಿ ಕೊಟ್ಟು ಎಲ್ಲ ಪ್ರೊಫೆಸರ್ಗಳ ಹತ್ರ ಒಮ್ಮೆ ಮಾತಾಡಿ ಬಂದರೆ ಒಳ್ಳೆಯದು. ಆದರೆ ದೂರದ ಊರಿನಲ್ಲಿರುವವರಿಗೆ ಮೈಸೂರಿಗೆ ಹೋಗಲೇಬೇಕು ಎಂಬುವ ಅವಶ್ಯಕತೆ ಬಹುತೇಕ ಬರೋದಿಲ್ಲ. ಈ ವಿಡಿಯೋನಲ್ಲಿ ಹೇಳಿರುವುದು ಕೇವಲ ಸೂಚನೆಗಳಷ್ಟೇ. ಇದಕ್ಕಿಂತ ಹೆಚ್ಚು ವಿಷಯಗಳು ನಿಮಗೆ ಗೊತ್ತಿದ್ದರೆ ಅಥವಾ ನಿಮ್ಮ ಮಾರ್ಗದರ್ಶಕರು ಇದಕ್ಕಿಂತ ಹೆಚ್ಚಿನ ವಿಷಯಗಳನ್ನು ಹೇಳಿದರೆ ಖಂಡಿತ ಅವರು ಹೇಳಿದ ಹಾಗೆ ಮಾಡಿ. ಏನೂ ವಿಷಯ ಗೊತ್ತಿಲ್ಲದೆ ಇರೋರು ಈ ಸಲಹೆ ಸೂಚನೆಗಳನ್ನು ಪಾಲಿಸಬಹುದು. ಪ್ರತಿಯೊಬ್ಬರಿಗೂ ಅವರದೇ ಆದ ಯೋಚನೆ, ಅಭಿಪ್ರಾಯ ಇರುತ್ತೆ. ಆದ್ದರಿಂದ ವಿಭಿನ್ನ ರೀತಿಯ ಸಲಹೆ ಸೂಚನೆಗಳು ಬರಬಹುದು. ಯಾವುದೇ ಒಂದು ಕಾರ್ಯಕ್ಕೆ ಒಂದೇ ದಾರಿ ಅನ್ನೋದಿರೋದಿಲ್ಲ. ಆದ್ದರಿಂದ ನಿಮಗೆ ಮಾರ್ಗದರ್ಶಕರು ಹೇಳಿದ ಹಾಗೆ ಮಾಡಬಹುದು, ಇತರರು ಹೇಳಿದ ಹಾಗೆ ಮಾಡಬಹುದು, ಅಥವಾ ಈ ವಿಡಿಯೋದಲ್ಲಿ ನಾನು ಸೂಚಿಸಿದ ಹಾಗೆ ಸಹ ಮಾಡಬಹುದು. ಅಂತಿಮವಾಗಿ ಹೇಗೆ ಮಾಡಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು. ಆದರೆ ಮಾರ್ಗದರ್ಶಕರು ಹೇಳಿದ ಹಾಗೆ ಮಾಡೋದಕ್ಕೆ ಪ್ರಥಮ ಪ್ರಾಶಸ್ತ್ಯವನ್ನು ಕೊಡಿ. ಇನ್ನು ನಿಬಂಧ ಹೇಗೆ ಬರೆಯೋದು ಅಂತ ಅನ್ನೋದಾದರೆ, ಒಂದು ಹಾಳೆಯ ಒಂದು ಮಗ್ಗುಲಲ್ಲಿ ಒಂದು ಸೈಡ್ ಮಾತ್ರ ಬರೀಬೇಕು. ಹಾಳೆಯ 4 ಅಂಚುಗಳಲ್ಲಿ ಎಡ್ಜಸ್ಸಲ್ಲಿ ಮಾರ್ಜಿನ್ ಬಿಡಬೇಕು. ಕನಿಷ್ಠ 80 ಪುಟಗಳು ಮತ್ತು ಗರಿಷ್ಠ 10 ಪುಟಗಳಿರಬೇಕು. ಈಗ 2024ರಲ್ಲಿ ಹೇಳಿರುವ ಹಾಗೆ ಟೈಪ್ ಆದರೂ ಮಾಡಬಹುದು ಅಥವಾ ಸುಂದರವಾದ ಕೈ ಬರಹದಲ್ಲಿ ಸಹ ಬರೆದು ಸಲ್ಲಿಸಬಹುದು. ಮುಖಪುಟವನ್ನು ಸಿದ್ಧಪಡಿಸಬೇಕು. ಕೊನೆಯಲ್ಲಿ ಎಲ್ಲ
ಪೇಪರ್ಗಳನ್ನು ಸೇರಿಸಿ, ಎಲ್ಲ ಪ್ರಿಂಟೌಟ್ಗಳನ್ನು ಸೇರಿಸಿ ಬೈಂಡಿಂಗ್ ಮಾಡಿ ನಿಬಂಧಗಳನ್ನು ಸಲ್ಲಿಸಬೇಕು. ಈಗ ನಿಮ್ಮ ನಿಬಂಧ ಏನೇನ ನೀವು ಸಬ್ಮಿಟ್ ಮಾಡ್ತೀರಲ್ವಾ, ಅದು ಹೇಗಿರಬೇಕು, ಅದರ ವಿನ್ಯಾಸ ಹೇಗಿರಬೇಕು, ಅದರಲ್ಲಿ ಯಾವ ಯಾವ ಅಡಕಗಳಿರಬೇಕು, ಯಾವ್ಯಾವ ಪೇಜಸ್ ಇರಬೇಕು, ಯಾವ ಯಾವ ಚಾಪ್ಟರ್ಸ್ ಇರಬೇಕು ಅನ್ನೋದನ್ನು ನೋಡೋದಾದರೆ, ಮೊದಲು ಮುಖಪುಟ, ಮೊದಲು ಒಂದು ಪುಟ ಮುಖಪುಟ ಇರಬೇಕು. ನಂತರ ಮುಂದಿನ ಪುಟದಲ್ಲಿ ಶೀರ್ಷಿಕೆ ಇರಬೇಕು, ಬಹುತೇಕ ಮುಖಪುಟದ ಥರನೇ ಇರಬೇಕು. ಮೂರನೆಯ ಪುಟ ಸ್ವಯಂ ಪ್ರಮಾಣ ಪತ್ರ, ನಾಲ್ಕನೇದು ಮಾರ್ಗದರ್ಶಕರ ಪ್ರಮಾಣ ಪತ್ರ ಇರಬೇಕು. ನೀವು ಸಬ್ಮಿಟ್ ಮಾಡಬೇಕಾದ್ರೆ ಸ್ವಯಂ ಪ್ರಮಾಣ ಪತ್ರದ ಮೇಲೆ ನೀವು ಸಹಿ ಹಾಕಿರಬೇಕು. ಮಾರ್ಗದರ್ಶಕರ ಪ್ರಮಾಣ ಪತ್ರದ ಮೇಲೆ ಎಲ್ಲವನ್ನು ಫಿಲ್ ಮಾಡಿದ್ಮೇಲೆ ಸಹಿಯನ್ನು ಮಾಡದೆ ಅವ್ರಿಗೆ ಕಳಿಸ್ಬೇಕು. ಅವರು ಸಹಿ ಮಾಡಿ ನಿಮ್ಮ ವಿನಂತಿಯ ಮೇರೆಗೆ ಅಲ್ಲೇ ಡಿಪಾರ್ಟ್ಮೆಂಟ್ಗೆ ಕೊಡ್ತಾರೆ. ಇದು 4ನೇ ಪುಟ. 5ನೇ ಪುಟ ಪರಿಬಿಡಿ ಅಂದರೆ ಇಂಡೆಕ್ಸ್ ಇರಬೇಕು. 6ನೇ ಪುಟ ಪೀಠಿಕೆ ಇರಬೇಕು. ನಿಮ್ಮ ನಿಬಂಧದ ಪೀಠಿಕೆಯನ್ನು ಇಲ್ಲಿ ಬರೀಬೇಕಾಗತ್ತೆ. 7ನೆಯ ಪುಟ ಅಧ್ಯಯನದ ಉದ್ದೇಶಗಳು, ಯಾಕೆ ನೀವು ಅಧ್ಯಯನ ಮಾಡ್ತಾ ಇದ್ದೀರಾ ಅಂತ. ಮತ್ತು 8ನೇ ಪುಟ ಅಧ್ಯಯನದ ವ್ಯಾಪ್ತಿ ಮತ್ತು ಮಹತ್ವ. ಇದರಲ್ಲಿ ಏನೇನು ಬರೀಬೇಕು ಅನ್ನೋದನ್ನು ನಾನು ಕೆಲವು ಸೂಚನೆಗಳನ್ನ ನಂತರ ಕೊಡ್ತೀನಿ. ನಂತರ ಅಧ್ಯಯನದ ಸ್ವರೂಪ ಒಂದು ಪುಟ ಇರುತ್ತೆ. ಅಧ್ಯಯನದ ವಿಧಾನ ಮುಂದಿನ ಪುಟ. ನಂತರ ಬಹಳ ಮುಖ್ಯವಾದದ್ದು, ಸುಮಾರು 3 ಪುಟಗಳಷ್ಟು ಇದುವರೆಗೆ ಈ ವಿಷಯದ ಬಗ್ಗೆ ನಡೆದಿರುವ ಅಧ್ಯಯನಗಳ ಒಂದು ಸಮೀಕ್ಷೆ. ಇಂಗ್ಲಿಷಲ್ಲಿ ಇದನ್ನು ಲಿಟ್ರೇಚರ್ ಸರ್ವೆ ಅಂತ ಹೇಳ್ತಾರೆ. ನೀವು ಆಯ್ಕೆ ಮಾಡಿಕೊಂಡಿರುವ ವಿಷಯಗಳ ಬಗ್ಗೆ ಯಾವ ಯಾವ ಅಧ್ಯಯನಗಳು ನಡೆದಿದೆ, ಯಾರಾದರೂ ಆ ರೀತಿ ಅಧ್ಯಯನ ಮಾಡಿ ಅದೇ ವಿಷಯದ ಬಗ್ಗೆ ಪೇಪರ್ಸ್ ಪಬ್ಲಿಷ್ ಮಾಡಿರ್ತಾರೆ, ಪುಸ್ತಕಗಳನ್ನು ಬರೆದಿರ್ತಾರೆ, ಅಥವಾ ವೆಬ್ ಪೋರ್ಟಲ್ಸಲ್ಲಿ ಅವರ ಅನಿಸಿಕೆಗಳನ್ನು ಬ್ಲಾಗ್ಸ್ ಥರ ಬರ್ಕೊಂಡಿರ್ತಾರೆ. ಇವುಗಳನ್ನೆಲ್ಲ ನೀವು ಓದಿ ಪ್ರತಿಯೊಂದು ಈ ತರಹದ ಪೇಪರ್ಗೆ ಅಥವಾ ಪುಸ್ತಕದ ಬಗ್ಗೆ ಒಂದು ಪ್ಯಾರಾಗ್ರಾಫ್ ಬರೀಬೇಕಾಗತ್ತೆ. ಅದರ ಸಾರಾಂಶವನ್ನು, ಅವರು ಏನು ಅಧ್ಯಯನ ಮಾಡಿದ್ದಾರೆ, ಅವರು ಏನಂತ ಕನ್ಕ್ಲೂಡ್ ಮಾಡಿದ್ದಾರೆ ಅನ್ನೋದನ್ನು ಇಲ್ಲಿ ಬರೀಬೇಕು. ಒಂದೊಂದು ಪ್ಯಾರಾಗ್ರಾಫ್ ಅಂದರೆ ಒಂದು ಪುಟದಲ್ಲಿ ಸುಮಾರು 3 ಅಧ್ಯಯನಗಳ ಬಗ್ಗೆ ನೀವು ಸಾರಾಂಶವನ್ನು ಬರೀಬೇಕಾಗತ್ತೆ. ಹೀಗಾಗಿ ಸುಮಾರು 9 ಅಧ್ಯಯನಗಳ ಅಂದರೆ ಹಿಂದೆ ಮಾಡಿರುವ ಅಧ್ಯಯನಗಳ ಬಗ್ಗೆ ತಗೊಂಡ್ರೆ 3 ಪುಟಗಳಷ್ಟು ವಿಷಯಗಳನ್ನು ನೀವು ಇಲ್ಲಿ ಬರೀಬೇಕಾಗತ್ತೆ. ಅಂದರೆ ಬೇರೆ ಬೇರೆಯವರು ಇದೇ ವಿಷಯದ ಬಗ್ಗೆ ಮಾಡಿರುವ ಅಧ್ಯಯನದ ಸಾರಾಂಶವನ್ನು ನೀವಿಲ್ಲಿ ಬರೀಬೇಕಾಗತ್ತೆ, 3 ಪುಟಗಳು. ನಂತರ ಸುಮಾರು 5ರಿಂದ 7 ಅಧ್ಯಾಯಗಳನ್ನು ಬರೀಬೇಕು ಅಂತ ನಿಯಮದಲ್ಲಿ ಹೇಳಿದೆ. ನೀವೆಲ್ಲ 7 ಅಧ್ಯಾಯಗಳನ್ನು ತಗೋಬಹುದು. ಒಂದೊಂದು ಅಧ್ಯಾಯಕ್ಕೂ 10 ಪುಟಗಳಷ್ಟು, ಸುಮಾರು 10 ಪುಟಗಳು, ಒಂದರಲ್ಲಿ 12 ಇರಬಹುದು, ಒಂದರಲ್ಲಿ 8 ಇರಬಹುದು, ಪರವಾಗಿಲ್ಲ. ಆವ್ರೇಜ್ ಆಗಿ ಸರಾಸರಿಯಾಗಿ 10 ಪುಟಗಳು ತಗೊಂಡ್ರೆ 70 ಪುಟಗಳಾಗತ್ತೆ. ಒಟ್ಟು 70 ಪುಟಗಳಲ್ಲಿ 7 ಅಧ್ಯಾಯಗಳು ಇರಬೇಕು. ನಂತರ ಈ 7 ಅಧ್ಯಾಯಗಳ ಬಗ್ಗೆ ಬರೆದ ಮೇಲೆ ಸಮಾರೋಪ, ಕನ್ಕ್ಲೂಷನ್ ಇರುತ್ತೆ. ನಂತರ ಅನುಬಂಧಗಳು, ಸುಮಾರು 4 ಪುಟಗಳಷ್ಟು ಅನುಬಂಧಗಳು ಬರೀಬಹುದು. ಹೀಗೆ ಒಟ್ಟು ನಿಮ್ಮ ನಿಬಂಧ 88 ಪುಟಗಳಷ್ಟು ಆಗಿರುತ್ತೆ. ನಿಮ್ಮ ನಿಬಂಧದಲ್ಲಿ ಒಟ್ಟು ಈ ಎಲ್ಲ ಪುಟಗಳು ಇರಬೇಕು. ಈಗ ಪ್ರತಿ ಪುಟವು ಹೇಗಿರಬೇಕು ಅಂತ ನೋಡೋಣ. ಇದು ಮುಖಪುಟ. ಏನು ಕನ್ನಡ ವಿಭಾಗದವರು ಹೇಳಿದಾರಲ್ಲ ಯಾವ ಥರ ಇರಬೇಕು ಅಂತ, ಅದೇ ಮಾದರಿಯಲ್ಲಿ ಇಲ್ಲೊಂದು ನಾನು ತೋರಿಸಿದ್ದೀನಿ. ಈ ಥರ ಇರಬೇಕು. ಇಲ್ಲಿ ನನ್ನ ಶೀರ್ಷಿಕೆ, ಇದು ನಿಮ್ಮ ವಿಷಯಗಳ ಪಟ್ಟಿನಲ್ಲಿ ಇಲ್ಲ, ಅದಕ್ಕೆ ನಾನು ಇದನ್ನೇ ತಗೊಂಡಿದ್ದೀನಿ, ಇದನ್ನೇ ನಾನು ಸ್ವಂತ ಬರೆದಿದ್ದೀನಿ. ನೀವು ನಿಮ್ಮ ವಿಷಯವನ್ನು ಬರೀಬೇಕು. SL ಭೈರಪ್ಪನವರ ಕಾದಂಬರಿಗಳು ಅಂತ ಒಂದು ಶೀರ್ಷಿಕೆ ನಾನು ಕೊಟ್ಟಿದ್ದೀನಿ. ಅದನ್ನು ನಿಮ್ಮ ಶೀರ್ಷಿಕೆಗೆ ಬದಲಾಯಿಸಬೇಕು. ಮತ್ತು ಈ ಬ್ರ್ಯಾಕೆಟಲ್ಲಿ MA ಕನ್ನಡ 4ನೇ ಚತುರ್ಮಾಸದ ಪತ್ರಿಕೆ 6 ನಿಬಂಧ ಬರವಣಿಗೆ ಅಂತ ಇರಬೇಕು. ನಿಮ್ಮ ಹೆಸರು ಇರಬೇಕು, ತರಗತಿ ಮತ್ತು ಕನ್ನಡ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗ, ಅದರ ವಿವರಗಳನ್ನು ಕೊಟ್ಟು ನಿಮ್ಮ ಮಾರ್ಗದರ್ಶಕರು ಯಾರು ಅಂತ ಇಲ್ಲಿ ಬರೀಬೇಕಾಗತ್ತೆ. ಪ್ರೊಫೆಸರ್ ಅವ್ರ ಹೆಸರಿದೆಯೋ ಅದನ್ನು ಬರೀಬೇಕು. ನಂತರ ಇವರಿಗೆ ಅಂತ ಬರೆದು ಅಧ್ಯಕ್ಷರು ಕನ್ನಡ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗ, ಈ ಥರ ನಿಮ್ಮ ಮುಖಪುಟ ಈ ಥರ ಇರಬೇಕು. ನಿಮ್ಮ ನಿಬಂಧದ ಫ್ರಂಟ್ ಪೇಜ್ ಅಂತ ನಾವು ಹೇಳ್ತೀವಲ್ಲ, ಅದು ಈ ಥರ ಇರಬೇಕು. ಇದು ಮುಖಪುಟದ ವಿನ್ಯಾಸ. ಈಗ ಶೀರ್ಷಿಕೆಯ ಪುಟ. ಶೀರ್ಷಿಕೆ ಅಂದ್ರೇನು? ಮುಖಪುಟದಲ್ಲಿರುವ ವಿಷಯಗಳೇ ಇಲ್ಲೂ ಇರುತ್ತೆ, ಆದರೆ ಆ ವಿಳಾಸ ಒಂದಿರೋದಿಲ್ಲ. ಇದು ಶೀರ್ಷಿಕೆ ಅಂದರೆ 2ನೇ ಪುಟ ಹೀಗಿರಬೇಕು.
ಶೀರ್ಷಿಕೆ ನಿಮ್ಮ ನಿಬಂಧದ ವಿಷಯ ಮೇಲ್ಗಡೆ ಬರೆದಿರಬೇಕು. ನಂತರ ಬ್ರ್ಯಾಕೆಟಲ್ಲೂ ಇರಬೇಕು ನಿಮ್ಮ ಹೆಸರು ಮತ್ತು ಮಾರ್ಗದರ್ಶಕರ ವಿಳಾಸ ಇರುತ್ತಲ್ಲಿ. ನಂತರ KSOU ಚಿಹ್ನೆ ಇರುತ್ತೆ. ನಂತರ ಲಾಂಛನ. ಆಮೇಲೆ ಯಾವ ತಿಂಗಳಲ್ಲಿ ನೀವು ಸಬ್ಮಿಟ್ ಮಾಡ್ತಾ ಇದ್ದೀರಾ ಆ ತಿಂಗಳು ಮತ್ತು ವರ್ಷವನ್ನು ಬರೆದ್ರೆ ಸೂಕ್ತವಾಗಿರುತ್ತೆ. ನಂತರ 3ನೇ ಪುಟದಲ್ಲಿ ಸ್ವಯಂ ಪ್ರಮಾಣ ಪತ್ರ ಇರಬೇಕು. ಅಂದರೆ ನೀವು ಈ ಪ್ರಬಂಧವನ್ನು ನಿಮ್ಮ ಸ್ವಂತ ಪರಿಶ್ರಮದ ಫಲವಾಗಿ ಈ ಪ್ರಬಂಧವನ್ನು ರಚಿಸಿದ್ದೀರಾ, ಬರೆದಿದ್ದೀರಾ ಮತ್ತು ಇದನ್ನು ಎಲ್ಲೂ ಸಲ್ಲಿಸಿಲ್ಲ ಅಂತ ಒಂದು ದೃಢೀಕರಣ ಕೊಡೋದು. ಅದಕ್ಕೆ ನೀವು ಸಹಿ ಸಹ ಮಾಡಬೇಕು. ಇಲ್ಲಿ ಸಂಶೋಧನಾ ವಿದ್ಯಾರ್ಥಿ ಅನ್ನೋ ಕಡೆ ಅದರ ಮೇಲ್ಗಡೆ ನಿಮ್ಮ ಹೆಸರು ಸಹ ಬರೀಬಹುದು. ಮುಂದಿನ ಪುಟದಲ್ಲಿ ಮಾರ್ಗದರ್ಶಕರ ಪ್ರಮಾಣ ಪತ್ರ ಇರಬೇಕು. ಅಂದರೆ ನೀವು ಇದನ್ನು ಫಿಲ್ ಮಾಡಿ ಈ ಪುಟವನ್ನು ಪ್ರಿಂಟ್ ತೆಗೆದು ನಿಮ್ಮ ನಿಬಂಧದಲ್ಲಿ ಅಳವಡಿಸಿ ನಿಮ್ಮ ಮಾರ್ಗದರ್ಶಕರಿಗೆ ಇಡೀ ನಿಬಂಧವನ್ನು ಕಳಿಸಿದಾಗ ಅವರು ಇಲ್ಲಿ ಸಹಿ ಮಾಡಿ ಅದನ್ನು ಕೊಡ್ತಾರೆ. ಕನ್ನಡ ವಿಭಾಗಕ್ಕೆ ಅವ್ರು ಕೊಡ್ತಾರೆ ನಿಮ್ಮ ವಿನಂತಿಯ ಮೇರೆಗೆ. ಅದರಿಂದ ಇಲ್ಲಿ ಈ ಮೊದಲು ನಿಮ್ಮ ಶೀರ್ಷಿಕೆಯನ್ನು ನೀವು ಟೈಪ್ ಮಾಡಬೇಕು. ಎಂಬ ಈ ಕಿರು ಪ್ರಬಂಧವನ್ನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯಕ್ಕೆ MA ಪದವಿಗಾಗಿ ಯಾರ ಮಾರ್ಗದರ್ಶಕರ ಹೆಸರಿದೆಯಲ್ಲ ಅಲ್ಲಿ ಅದನ್ನು ಬರಿಬೇಕಾಗುತ್ತೆ. ಇವರ ಮಾರ್ಗದರ್ಶನದಲ್ಲಿ ಸಿದ್ಧಪಡಿಸಿ ಕನ್ನಡ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗಕ್ಕೆ ಸಲ್ಲಿಸಿರುತ್ತಾರೆ ಅಂತ ಬರಿಬೇಕಾಗುತ್ತೆ. ನಂತರದ ಪುಟ ಪರಿವಿಡಿ. ಈ ಪರಿವಿಡಿಯಲ್ಲಿ ನಿಮ್ಮ ನಿಬಂಧದಲ್ಲಿರುವ ಎಲ್ಲ ಉಪಶೀರ್ಷಿಕೆಗಳು ಏನೇನು ಅನ್ನೋದು, ಶೀರ್ಷಿಕೆಗಳು ಏನೇನು ಅನ್ನೋದು ಇಲ್ಲಿ ಕಾಣಿಸುತ್ತೆ. ಇವೆಲ್ಲವನ್ನ ನಮ್ಮ ಕನ್ನಡ ವಿಭಾಗದವರು ಹೇಳಿರುವ ನಿಯಮಗಳಲ್ಲಿ ಇದು ಕಾಣಿಸುತ್ತೆ. ಸೊ ಅಧ್ಯಯನದ ಪೀಠಿಕೆ, ಅಧ್ಯಯನದ ಉದ್ದೇಶಗಳು, ಅಧ್ಯಯನದ ವ್ಯಾಪ್ತಿ ಮತ್ತು ಮಹತ್ವ, ಅಧ್ಯಯನದ ಸ್ವರೂಪ, ಅಧ್ಯಯನದ ವಿಧಾನ, ಇದುವರೆಗೂ ನಡೆದ ಅಧ್ಯಯನಗಳ ಸಮೀಕ್ಷೆ, ನಂತರ 7 ಘಟಕಗಳು, ನಂತರ 7 ಅಧ್ಯಾಯಗಳು, ನಂತರ ಸಮಾರೋಪ ಕನ್ಕ್ಲೂಷನ್ ಮತ್ತು ಅಪೆಂಡಿಕ್ಸ್ ಅಂತ ಏನು ಹೇಳ್ತೀವಲ್ಲ ಅದು ಅನುಬಂಧಗಳು ರೂಪದಲ್ಲಿ ಇರುತ್ತೆ. ಇದು ಪರಿವಿಡಿ. ಈಗ ಮೊದಲು ಪೀಠಿಕೆ ಏನಿರಬೇಕು. ಈಗ ನಿಮ್ಮ ಸ್ವಯಂ ಕಲಿಕಾ ಸಾಮಗ್ರಿನಲ್ಲಿ ನೀವು ನೋಡಿರಬಹುದು ಎಲ್ಲ ಘಟಕದ ಆರಂಭದಲ್ಲಿ ಪೀಠಿಕೆ ಅಂತ ಇರುತ್ತೆ. ಆ ಪೀಠಿಕೆನಲ್ಲಿ ಏನಿರುತ್ತೆ ಅಂದರೆ ಆ ಘಟಕಕ್ಕೆ ಸಂಬಂಧಿಸಿದ ಕೆಲವು ಹಿನ್ನೆಲೆಯ ವಿಷಯಗಳು ಇರುತ್ತೆ. ಅದೇ ರೀತಿ ನಿಮ್ಮ ನಿಬಂಧದಲ್ಲೂ ಸಹ ನಿಮ್ಮ ವಿಷಯಕ್ಕೆ ಸಂಬಂಧಿಸಿದಂತೆ ನೀವು ಯಾವ ವಿಷಯವನ್ನು ಆಯ್ದುಕೊಂಡಿರ್ತೀರಾ ಅದಕ್ಕೆ ಸಂಬಂಧಿಸಿದಂತೆ ಅದರ ಹಿನ್ನೆಲೆಯನ್ನು ಇಲ್ಲಿ ಕೊಡಬೇಕಾಗತ್ತೆ. ಉದಾಹರಣೆಗೆ ಈ ನಿಬಂಧವನ್ನು ನೀವು MA ಕನ್ನಡದ ಅಧ್ಯಯನದ ಭಾಗವಾಗಿ ಬರಿತಾ ಇದ್ದೀರಾ. ನಿಬಂಧದ ವಿಷಯ ಏನು ಅಂತ ಹೇಳಬಹುದು ಮತ್ತು ಈ ವಿಷಯದ ಬಗ್ಗೆ 3-4 ವಾಕ್ಯಗಳನ್ನು ಬರೆದ್ರೆ ಸಾಕು. ಪೀಠಿಕೆ 1 ಅಥವಾ 3/4 ಅಥವಾ ಅರ್ಧ ಪೇಜ್ ಬರೆದ್ರೂ ಸಾಕು. ನಂತರ ಅಧ್ಯಯನದ ಉದ್ದೇಶಗಳು. ನೀವು ಯಾಕೆ ಈ ವಿಷಯವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಆ ವಿಷಯದ ಮಹತ್ವ ಏನು ಅನ್ನೋದ 3-4 ವಾಕ್ಯಗಳಲ್ಲಿ ಬರೀಬಹುದು. ಮತ್ತು ನಿಮ್ಮ ಇಡೀ ನಿಬಂಧದ ಉದ್ದೇಶ ಏನು. ಈಗ ಯಾರಾದರೂ ಇದನ್ನು ಓದಿದ್ರೆ ಅವರು ಏನು ಅರ್ಥ ಮಾಡ್ಕೋಬೇಕು, ನೀವು ಓದುಗರಿಗೆ ಏನನ್ನು ಹೇಳೋದಕ್ಕೆ ಇಷ್ಟಪಟ್ಟಿದ್ದೀರಾ ಅನ್ನೋದನ್ನು ಈ ಅಧ್ಯಯನದ ಉದ್ದೇಶಗಳು ಅನ್ನೋದ್ರ ಕೆಳಗಡೆ ಬರೀಬೇಕಾಗತ್ತೆ. ಇದು ಸಹ 3/4 ಪುಟದಿಂದ 1 ಪುಟ ಇದ್ದರೆ ಸಾಕು. ನಂತರ ಅಧ್ಯಯನದ ವ್ಯಾಪ್ತಿ ಮತ್ತು ಮಹತ್ವ. ಇದರಲ್ಲಿ ಈ ನಿಬಂಧ ವಿಷಯ ನೀವು ಯಾವುದು ಆರಿಸ್ಕೊಂಡಿದ್ದೀರಾ ಆ ವಿಷಯದ ಬಗ್ಗೆ ನೀವು ಯಾವ ವ್ಯಾಪ್ತಿಯೊಳಗೆ ಬರೆಯುವಿರಿ. ನಿಮ್ಮ ನಿಬಂಧದ ವಿಷಯ, ನಿಬಂಧದ ಅಡಕಗಳು ಏನಿರುತ್ತೆ, ಯಾವ ವ್ಯಾಪ್ತಿನಲ್ಲಿರುತ್ತೆ, ಕಾಲಮಾನದ ವ್ಯಾಪ್ತಿ ಕೊಡಬಹುದು. ನಿಮ್ಮ ನಿಬಂಧ ಏನಾದರೂ ವಚನಗಳು ಅಂತ ಇದ್ದರೆ ನಿಬಂಧದ ವಿಷಯ ನೀವು ಹೇಳಬಹುದು ನಡುಗನ್ನಡ ಸಾಹಿತ್ಯ ಅಥವಾ ನಡುಗನ್ನಡದ ಕಾಲಘಟ್ಟದಲ್ಲಿ ಬಂದಿರುವ ವಚನಗಳನ್ನು ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ಬೋದು. ಅಥವಾ ಚಂಪು ಕಾವ್ಯದ ಬಗ್ಗೆ ಬರೀಬೇಕಾದ್ರೆ ಪ್ರಾಚೀನ ಕನ್ನಡ ಸಾಹಿತ್ಯದ 12ನೇ ಶತಮಾನದ ಮೊದಲಿಗೆ ಪ್ರಕಟಿಸಲಾದ ಅಥವಾ ಸಿಕ್ಕಿರುವ ಕಾವ್ಯಗಳ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಕಾಲಮಾನದ ವ್ಯಾಪ್ತಿ ಕೊಡಬಹುದು, ಪ್ರಾದೇಶಿಕ ವ್ಯಾಪ್ತಿ ಕೊಡಬಹುದು. ಕರ್ನಾಟಕದಲ್ಲಿ ದೊರಕಿರುವ ಶಾಸನಗಳ ಬಗ್ಗೆ ಬರಿತೀವಿ, ಭಾರತದಲ್ಲಿ ದೊರಕಿರುವ ಶಾಸನಗಳ ಬಗ್ಗೆ ಬರಿತೀವಿ, ಆ ಥರ ಬರೀಬಹುದು. ಅದು ಪ್ರಾದೇಶಿಕ ವ್ಯಾಪ್ತಿ. ಮತ್ತು ಸಾಮಾಜಿಕ ಧಾರ್ಮಿಕ ವಿಷಯಗಳಿಗೆ ಸಂಬಂಧಿಸಿದ ವ್ಯಾಪ್ತಿಯನ್ನು ನೀವು 1-2 ವಾಕ್ಯಗಳಲ್ಲಿ ಹೇಳಬಹುದು. ಅಥವಾ ಪುರುಷರ ಅಥವಾ ಮಹಿಳೆಯರ ಅಥವಾ ಎಲ್ಲರ ಕೊಡುಗೆಗಳ ಅಧ್ಯಯನವನ್ನು ನೀವು ನಿಮ್ಮ ವಿಷಯದಲ್ಲಿ ಹೇಳ್ತಾ ಇದ್ದೀರಾ, ನಿಮ್ಮ ನಿಬಂಧದಲ್ಲಿ ಹೇಳ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಅದು ಅದರ ವ್ಯಾಪ್ತಿ ಆಗುತ್ತೆ. ಮತ್ತು ಮಹತ್ವ ಏನು ಅಂದರೆ ಈ ವಿಷಯದ ಪ್ರಾಮುಖ್ಯತೆ ಏನು.
ಏನೇ ಹೇಳುತ್ತೆ ಈ ವಿಷಯ, ನೀವು ಆಯ್ದುಕೊಂಡಿರುವ ವಿಷಯ, ಅದರ ಪ್ರಾಮುಖ್ಯತೆ ಏನು, ಈ ವಿಷಯವನ್ನು ಎಲ್ಲರೂ ಯಾಕೆ ಓದಬೇಕು ಮತ್ತು ಇದರಿಂದ ಉಪಯೋಗಗಳೇನು, ಚಾರಿತ್ರಿಕ ಉಪಯೋಗಗಳಿರಬಹುದು, ಐತಿಹಾಸಿಕ ವಿಷಯಗಳನ್ನು ಹೇಗೆ ಈ ನಿಮ್ಮ ವಿಷಯ ಹೇಳುತ್ತೆ, ನಿಮ್ಮ ನಿಬಂಧ ಐತಿಹಾಸಿಕ ವಿಷಯಗಳ ಬಗ್ಗೆ ಹೇಗೆ ಬೆಳಕು ಚೆಲ್ಲುತ್ತೆ, ಅಥವಾ ಕನ್ನಡ ಸಾಹಿತ್ಯದ ಇತಿಹಾಸದ ಬಗ್ಗೆ ಹೇಗೆ ಬೆಳಕು ಚೆಲ್ಲುತ್ತೆ, ಅಥವಾ ಆ ಕನ್ನಡ ಸಾಹಿತ್ಯದ ಆ ಪರ್ಟಿಕ್ಯುಲರ್ ಆ ವಿಶೇಷವಾದ ಶೈಲಿಯ ಬಗ್ಗೆ ಏನಾದರೂ ಹೇಳೋದಿದ್ರೆ ಅದನ್ನು ಹೇಳಬಹುದು. ಒಟ್ಟಿನಲ್ಲಿ ಈ ನಿಬಂಧದ ಉಪಯೋಗ ಏನು ಅನ್ನೋದನ್ನು ನೀವಿಲ್ಲಿ ಹೇಳಬೇಕಾಗತ್ತೆ. ಅಧ್ಯಯನದ ಸ್ವರೂಪ ಅಂದ್ರೇನು ಅಂದರೆ, ನಿಬಂಧದ ವಿಷಯವನ್ನು ಯಾಕೆ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತ ಹೇಳಿಬಿಟ್ಟು ಅದನ್ನು ಯಾವುದಾದ್ರೂ ಒಂದು ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯೋದಕ್ಕೋಸ್ಕರ ಈ ನಿಬಂಧವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ, ಅಥವಾ ಯಾವುದಾದ್ರು ಒಂದು ಹೊಸ ವಿಷಯ ತಿಳ್ಕೊಳ್ಳೋದಕ್ಕೋಸ್ಕರ ಈ ನಿಬಂಧದ ವಿಷಯವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ಬೋದು. ಮತ್ತು ಹಲವಾರು ಪ್ರಶ್ನೆಗಳನ್ನು, ಚಿಂತನೆಗಳನ್ನು, ಅಂಕಿ ಅಂಶಗಳನ್ನು, ದಾಖಲೆಗಳನ್ನು, ಈ ಎಲ್ಲ ವಿಷಯಗಳ ಮೂಲಕ ಪ್ರಬಂಧದ ವಿಷಯದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನೀವು ಇಷ್ಟಪಟ್ಟಿದ್ದೀರಾ. ಇದು ನಿಮ್ಮ ಅಧ್ಯಯನದ ಸ್ವರೂಪ. ಹಲವು ಪ್ರಶ್ನೆಗಳಿಗೆ ಉತ್ತರಿಸೋದು, ಹಲವು ಚಿಂತೆಗಳ ಬಗ್ಗೆ ಚರ್ಚಿಸೋದು, ಹಲವು ಅಂಕಿ ಅಂಶಗಳನ್ನು ನೀಡೋದು, ಹಲವು ದಾಖಲೆಗಳನ್ನು ಓದುಗರ ಮುಂದೆ ಇಡೋದು, ಇದು ನಿಮ್ಮ ಅಧ್ಯಯನದ ಸ್ವರೂಪ ಆಗಿದೆ ಅಂತ ಹೇಳಬಹುದು. ಇವೆಲ್ಲವೂ ನೀವು ಆಯ್ದುಕೊಂಡ ವಿಷಯಕ್ಕೆ ತಕ್ಕಂತೆ ಇರಬೇಕು. ನೀವು ಈ ಪ್ರಬಂಧ ಬರೀಬೇಕಾದ್ರೆ ಅಧ್ಯಯನ ಮಾಡಿರ್ತೀರಲ್ವಾ, ಈ ಅಧ್ಯಯನದ ವಿಧಾನ ಏನು ಅಂತ ಇಲ್ಲಿ ಹೇಳಬೇಕಾಗತ್ತೆ. ಈ ಪುಟದಲ್ಲಿ ನಿಬಂಧದ ವಿಷಯದ ಬಗ್ಗೆ ಅಧ್ಯಯನವನ್ನು ಹೇಗೆ ಮಾಡಿದ್ರಿ ಅಂದರೆ, ವಿವಿಧ ಪುಸ್ತಕಗಳನ್ನು ಓದಿ ಅಧ್ಯಯನ ಮಾಡಿರೋದು, ಅಂತರ್ಜಾಲದಲ್ಲಿ ಸಿಗುವ ವಿಷಯಗಳ ಬಗ್ಗೆ ಅಧ್ಯಯನ ಮಾಡಿರೋದು, ಸಹಪಾಠಿಗಳೊಡನೆ ಗುರುಗಳೊಡನೆ ಚರ್ಚಿಸಿ ಅವರ ಮಾರ್ಗದರ್ಶನ ಪಡೆದುಕೊಂಡಿರೋದು, ಸಂಬಂಧಿಸಿದ ಸ್ಥಳಗಳಿಗೆ ಭೇಟಿ ಕೊಟ್ಟು ವಿಷಯದ ಅಧ್ಯಯನ ಮಾಡಿರೋದು, ಸಂಬಂಧಿಸಿದವರನ್ನು ಸಂದರ್ಶಿಸಿ ವಿಷಯಗಳನ್ನು ತಿಳ್ಕೊಂಡಿರೋದು, ಇವೆಲ್ಲ ಅಧ್ಯಯನದ ವಿವಿಧ ವಿಧಾನಗಳು. ನೀವು ನಿಮ್ಮ ವಿಷಯದ ಅಧ್ಯಯನವನ್ನು ಹೇಗೆ ಮಾಡಿದ್ರಿ ಅನ್ನೋದನ್ನು ಇಲ್ಲಿ ಹೇಳಬೇಕಾಗತ್ತೆ. ಇದು ಯಾವುದೇ ಅಧ್ಯಯನದ ಪ್ರಮುಖ ಘಟ್ಟ ಅಂತ ಹೇಳಬಹುದು. ಇದುವರೆಗೆ ನಡೆದ ಅಧ್ಯಯನಗಳ ಸಮೀಕ್ಷೆ ಅಂದರೆ ಲಿಟರೇಚರ್ ಸರ್ವೆ. ಈ ನಿಮ್ಮ ನಿಬಂಧದ ವಿಷಯದ ಬಗ್ಗೆ ಈವರೆಗೆ ರಚಿಸಲಾದ ಕೃತಿಗಳು, ಪುಸ್ತಕಗಳು, ವಿಮರ್ಶೆಗಳು, ಪ್ರಕಟಣೆಗಳು, ಮಂಡನೆಗಳು, ಲೇಖನಗಳು, ಬ್ಲಾಗ್ಗಳು, ಇವೆಲ್ಲವುದರಲ್ಲೂ ನಿಮ್ಮ ಅಧ್ಯಯನದ ವಿಷಯದ ಬಗ್ಗೆ ಏನು ಹೇಳಿದೆ ಇವೆಲ್ಲ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಈ ಥರ ನೀವೇನು ರೆಫರ್ ಮಾಡಿರ್ತೀರಾ, ಏನು ನೀವು ಓದಿರ್ತೀರಾ, ಇವುಗಳ ಬಗ್ಗೆ ಸುಮಾರು 8-10 ರಚನೆಗಳು ಅಂದರೆ ಇವ ಪುಸ್ತಕ ಇರ್ಬೋದು, ಕೃತಿ ಇರ್ಬೋದು, ವಿಮರ್ಶೆ ಇರ್ಬೋದು, ಪ್ರಕಟಣೆ ಇರ್ಬೋದು, ಈ ಥರದ್ದು ಸುಮಾರು 9 ಅಂತ ತಗೊಳ್ಳಿ, 9 ಆರ್ಟಿಕಲ್ಸ್ ಅಂತ ತಗೊಳ್ಳಿ, ಅಥವಾ ಬುಕ್ಸ್ ಅಂತ ತಗೊಳ್ಳಿ, ಬುಕ್ಸು ಆರ್ಟಿಕಲ್ಸ್ ಏನಾದರೂ ಸರಿ, ಅವುಗಳ ಸಾರಾಂಶವನ್ನು ಬರೀಬೇಕಾಗತ್ತೆ. ಇಡೀ ಲೇಖನದ, ಇಡೀ ಕೃತಿಯ ಸಾರಾಂಶವನ್ನು ಒಂದು ಪ್ಯಾರಾದಲ್ಲಿ ನೀವು ಬರೀಬೇಕು. ನಿಮ್ಮ ಅಧ್ಯಯನದ ವಿಷಯಕ್ಕೆ ತಕ್ಕಂತೆ ಆ ಕೃತಿನಲ್ಲಿ, ಆ ಲೇಖನದಲ್ಲಿ ಏನು ಹೇಳಲಾಗಿದೆ ಅನ್ನೋದನ್ನು ಇಲ್ಲಿ ಬರೀಬೇಕಾಗತ್ತೆ. ಒಂದು ಪುಟದಲ್ಲಿ 2 ಅಥವಾ 3 ಈ ತರಹದ ಕೃತಿ ಮತ್ತು ಪುಸ್ತಕಗಳ ಬಗ್ಗೆ ಬರೀಬಹುದು. ಆ ಥರ ನೀವು 9 ಕೃತಿ, ಪುಸ್ತಕಗಳು, ಲೇಖನಗಳ ಬಗ್ಗೆ ಬರೆದ್ರೆ ಒಟ್ಟು 3 ಪುಟ ಈ ಅಧ್ಯಯನಗಳ ಸಮೀಕ್ಷೆಗೆ ಮೀಸಲಿಡಬೇಕಾಗತ್ತೆ. ಈಗ ಅಧ್ಯಾಯಗಳು, ಸುಮಾರು 5-7 ಅಧ್ಯಾಯಗಳು ಬರೀಬಹುದು. ಈ ಅಧ್ಯಾಯಗಳನ್ನು ಹೇಗೆ ಗುರುತಿಸೋದು? ನಿಮ್ಮ ನಿಬಂಧದ ವಿಷಯಕ್ಕೆ ಸೂಕ್ತವಾದಂತೆ 7 ಅಧ್ಯಾಯಗಳನ್ನು ಗುರುತಿಸಬೇಕು. ಪ್ರತಿ ಅಧ್ಯಾಯದ ಬಗ್ಗೆ ವಿಷಯವನ್ನು ಸಂಗ್ರಹಿಸಬೇಕು. ನಿಮಗೆ ನೀಡಲಾದ ಎಲ್ಲ 30 ವಿಷಯಗಳ ಬಗ್ಗೆ ವಿವಿಧ ಅಧ್ಯಾಯಗಳನ್ನು ಹೇಗೆ ಗುರುತಿಸೋದು ಅನ್ನೋದನ್ನು ಮುಂದೆ ಈ ವಿಡಿಯೋದಲ್ಲಿ ತಿಳಿಸಲಾಗುತ್ತೆ. ಮತ್ತು ಈಗ ನೀವು ಒಂದು ವಿಷಯ ಆಯ್ಕೆ ಮಾಡಿಕೊಂಡಿರಬಹುದು, ಆದರೆ ಉಳಿದ ವಿಷಯಗಳ ಅಧ್ಯಾಯಗಳನ್ನು ನೀವು ಒಮ್ಮೆ ಕೇಳಿ. ಈ ವಿಡಿಯೋದಲ್ಲಿ ಬಂದಿರುವ ವಿವಿಧ ವಿಷಯಗಳ ಬಗ್ಗೆ ಬೇರೆ ಬೇರೆ ಅಧ್ಯಾಯಗಳು ಹೇಗಿದೆ ಅಂತ ನೋಡಿದ್ರೆ ನಿಮ್ಮದೇ ಆದ ಸ್ವಂತ ಅಧ್ಯಾಯಗಳನ್ನು ನೀವು ರೂಪಿಸ್ಕೊಳ್ಬಹುದು. ಇಲ್ಲಿ ಹೇಳುವ 7 ಅಧ್ಯಾಯಗಳನ್ನೇ ತಗೊಳಕ್ ಬದಲು ನಿಮ್ಮ ಸ್ವಂತವಾಗಿ ನೀವು ಅಧ್ಯಾಯಗಳನ್ನು ಗುರುತಿಸೋದು ಒಳ್ಳೆಯದು. ಇಲ್ಲಿ ನಿಮಗೆ ಹೇಳಲಾಗೋದು ಬರೀ ಸೂಚನೆಗಳಷ್ಟೇ. ಆದ್ದರಿಂದ ಎಲ್ಲ ವಿಷಯಗಳ ಅಧ್ಯಾಯಗಳನ್ನು ನೀವು ಒಮ್ಮೆ ಅವಲೋಕಿಸಿದ್ರೆ ನೀವೇ ಸ್ವಂತ 7 ಅಧ್ಯಾಯಗಳನ್ನು
ರೂಪಿಸೋದಕ್ಕೆ ಸುಲಭ ಆಗುತ್ತೆ. ಇನ್ನು 7 ಅಧ್ಯಾಯಗಳನ್ನು ಬರೆದ ಮೇಲೆ ಕನ್ಕ್ಲೂಷನ್ ಅಂತ ಇರುತ್ತೆ, ಸಮಾರೋಪ. ಇದು ನಿಮ್ಮ ನಿಬಂಧದ ವಿಷಯವನ್ನು ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತ ಹೇಳಬೇಕು. ಮತ್ತು ನೀವು ಅಧ್ಯಯನ ಯಾವ ಯಾವ ವಿಷಯಗಳ ಅಂದರೆ ನಿಮ್ಮ ವಿಷಯದ ಯಾವ ಯಾವ ಅಂಶಗಳ ಬಗ್ಗೆ ನೀವು ಅಧ್ಯಯನ ಮಾಡಿದ್ದೀರಾ ಅಂತ ಹೇಳಬೇಕು. ಮತ್ತು ನಿಮ್ಮ ವಿಷಯದ ಬಗ್ಗೆ ನಿಮ್ಮದೇ ಆದ ಒಂದು ವಿಶ್ಲೇಷಣೆಯನ್ನು ಇಲ್ಲಿ ಕೊಡಬಹುದು. ಮತ್ತು ಮುಖ್ಯವಾಗಿ ಈ ನಿಬಂಧದ ಉಪಯೋಗ ಏನು, ಯಾರಿಗೆ ಇದರ ಉಪಯೋಗ ಆಗುತ್ತೆ, ಅದು ಹೇಗೆ ಉಪಯೋಗ ಆಗುತ್ತೆ ಅಂತ ಹೇಳಬೇಕಾಗತ್ತೆ. ಕೊನೆಯಲ್ಲಿ, ನಿಬಂಧದ ಕೊನೆಯಲ್ಲಿ ಅನುಬಂಧಗಳು ಇರುತ್ತೆ. ಅಂದರೆ ಅನೆಕ್ಷರ್ಸ್ ಅಂತ ಹೇಳ್ತೀವಿ. ಅನುಬಂಧ ಅ, ಅನುಬಂಧ ಆ, ಅನುಬಂಧ ಈ ಥರ ವಿವಿಧ ಅನುಬಂಧಗಳಿರಬಹುದು. ಯಾವುದು ನಿಮ್ಮ ನಿಬಂಧದ ವಿಷಯಕ್ಕೆ ಸೂಕ್ತವಾಗಿದೆಯೋ ಆ ಎಲ್ಲ ಅನುಬಂಧಗಳನ್ನು ನಿಮ್ಮ ನಿಬಂಧದ ಕೊನೆಯಲ್ಲಿ ಕೊಡಬೇಕಾಗತ್ತೆ. ಉದಾಹರಣೆಗೆ, ಇದು ಎಲ್ಲ ನಿಬಂಧಗಳಲ್ಲೂ ಬರಲೇಬೇಕು. ಆಕರ ಗ್ರಂಥಗಳು, ಲೇಖನಗಳು, ಅಂತರ್ಜಾಲ ಪುಟಗಳು ಯಾವ್ಯಾವುದು ಅಂತ ನೀವು ಪಟ್ಟಿ ಮಾಡಬೇಕು. ಈ ಥರ ನೀವು ಪಟ್ಟಿ ಮಾಡಬೇಕಾದ್ರೆ ಜೊತೆಯಲ್ಲಿ ಮುಂದಿಂದು ಪರಾಮರ್ಶನ ಗ್ರಂಥಗಳು, ಲೇಖನಗಳು, ಅಂತರ್ಜಾಲ ಪುಟಗಳು. ಏನು ವ್ಯತ್ಯಾಸ ಆಕರ ಗ್ರಂಥಗಳು ಮತ್ತು ಪರಾಮರ್ಶನ ಗ್ರಂಥಗಳು ಅಂದರೆ, ಆಕರ ಗ್ರಂಥಗಳು ಅಂದರೆ ನಿಮ್ಮ ನಿಬಂಧದಲ್ಲಿರುವ ಅಂಶಗಳು ಮತ್ತು ವಿಷಯಗಳು ಯಾವುದರಿಂದ ನೀವು ತಗೊಂಡಿದ್ದೀರಾ, ಅದರ ಮೂಲ ಯಾವುದು, ಅದರ ಆಕರ ಗ್ರಂಥ ಯಾವುದು ಅನ್ನೋದನ್ನು ನೀವು ಆಕರ ಗ್ರಂಥಗಳ ಪಟ್ಟಿನಲ್ಲಿ ಕೊಡ್ತೀರಾ. ಆದರೆ ಈ ವಿಷಯವನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನೂ ಹಲವು ಗ್ರಂಥಗಳನ್ನು ನೀವು ಓದಿರಬಹುದು. ಅದನ್ನು ಪರಾಮರ್ಶನ ಗ್ರಂಥಗಳಲ್ಲಿ ನೀವು ಪಟ್ಟಿ ಮಾಡಬಹುದು. ಮತ್ತು ಯಾವುದೇ ಆಕರ ಅಥವಾ ಪರಾಮರ್ಶ ಗ್ರಂಥಗಳ ಪಟ್ಟಿಯನ್ನು ನೀವು ಬರೀಬೇಕಾದ್ರೆ ಹೇಗೆ ಬರೀಬೇಕು ಅಂದರೆ, ಮೊದಲು ಕೃತಿಯ ಹೆಸರು ಬರೀಬೇಕು, ಕರ್ತೃ ಯಾರಂತ ಬರೀಬೇಕು, ಅದನ್ನು ಪ್ರಕಾಶನ ಮಾಡಿದ್ದು ಯಾರು ಅಂತ ಬರೀಬೇಕು, ಅದು ಪ್ರಕಾಶನ ಮಾಡಲಾದ ವರ್ಷವನ್ನು ಹೇಳಬೇಕಾಗತ್ತೆ. ಈ ರೀತಿಯಲ್ಲಿ ನೀವು ಗ್ರಂಥಗಳ ವಿವರವನ್ನು ಕೊಡಬೇಕು. ಮತ್ತು ನಿಮ್ಮ ನಿಬಂಧದ ವಿಷಯಕ್ಕೆ ಸೂಕ್ತವಾಗಿದ್ದಲ್ಲಿ ನಕಾಶೆಗಳನ್ನು ಕೊಡಬಹುದು. ಯಾವುದಾದ್ರು ಶಾಸನ ಸಿಕ್ಕಿದ್ರೆ ಆ ಶಾಸನ ಎಲ್ಲಿ ಸಿಕ್ಕಿತ್ತು, ಆ ಶಾಸನ ಸಿಕ್ಕ ಸ್ಥಳದ ನಕಾಶೆಯನ್ನು ಕೊಡಬಹುದು. ನಂತರ ವ್ಯಕ್ತಗಳ ಅಂದರೆ ವಾಗ್ಮಿಗಳ, ಭಾಷಣಕಾರರ ವಿವರಗಳು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಭಾಷಣ ಮಾಡಿದರೆ ಅದನ್ನು ಇಲ್ಲಿ ನೀವು ಹೇಳಬಹುದು. ನಂತರ ಯಾರಾದರೂ ನೀವು ಈ ವಿಷಯದ ಬಗ್ಗೆ ಸಂದರ್ಶನ ಮಾಡಿದರೆ, ಉದಾಹರಣೆಗೆ ಆದಿಪುರಾಣ ತಗೊಂಡಿರ್ತೀರ, ಯಾರಾದರೂ ಒಬ್ಬ ಜೈನ ಮುನಿಗಳನ್ನು ಸಂದರ್ಶನ ಮಾಡಿರ್ತೀರಾ, ಅದ್ರ ಬಗ್ಗೆ ವಿವರ ಕೊಡಬಹುದು. ಅಥವಾ ಶಾಸನಗಳ ಬಗ್ಗೆ ನೀವು ನಿಮ್ಮ ವಿಷಯ ಆಗಿದ್ರೆ, ನಿಬಂಧ ಬರೆದಿದ್ರೆ, ಯಾರಾದರೂ ನೀವು ಶಾಸನಕಾರರು ಅಥವಾ ಶಾಸನ ಅಧ್ಯಯನ ಮಾಡಿದ ಪ್ರೊಫೆಸರ್ಗಳ ಸಂದರ್ಶನ ಮಾಡಿದರೆ ಅದನ್ನು ಇಲ್ಲಿ ನೀವು ಹೇಳಬಹುದು. ನಂತರ ಛಾಯಾಚಿತ್ರಗಳು. ನೀವು ಯಾವುದಾದ್ರು ಶಾಸನಗಳ ಸ್ಥಳಕ್ಕೆ ಹೋಗಿ ಅಲ್ಲಿಂದ ಫೋಟೋ ತೆಗೆದುಕೊಂಡಿದ್ರೆ ಅದರ ಫೋಟೋ ಹಾಕ್ಬಹುದು. ಅಥವಾ ಬೇರೆ ಯಾವುದಾದ್ರೂ ಜೈನ ಬಸದಿಗಳಿಗೆ ಹೋಗಿದ್ರೆ ಅದ್ರ ಫೋಟೋ ಹಾಕ್ಬೋದು. ನಿಮ್ಮ ಅಧ್ಯಯನಕ್ಕೆ ಪೂರಕವಾಗಿ, ನಿಮ್ಮ ವಿಷಯಕ್ಕೆ ಪೂರಕವಾಗಿ ನೀವು ಎಲ್ಲಾದರೂ ಹೋಗಿ ಛಾಯಾಚಿತ್ರಗಳನ್ನು ತೆಗೆದಿದ್ರೆ ಅದನ್ನು ಇಲ್ಲಿ ತೋರಿಸಬಹುದು. ಇದನ್ನು ಬಿಟ್ಟು ಇನ್ನೇನಾದ್ರು ನೀವು ಹೇಳೋದಿದ್ರೆ ಈ ಥರ ಮಾಹಿತಿಗಳ ಅನುಬಂಧದಲ್ಲಿ ನೀಡಬಹುದು. ಈಗ ವಿವಿಧ ವಿಷಯಗಳಿಗೆ ಯಾವ ಯಾವ ಅಧ್ಯಾಯಗಳನ್ನು ಗುರುತಿಸಬಹುದು ಅಂತ ನೋಡೋಣ. ಮತ್ತೆ ಹೇಳ್ತಾ ಇದ್ದೀನಿ, ಇದು ನನ್ನ ಸಲಹೆ ಅಷ್ಟೇ. ನೀವು ಇದರ ಆಧಾರದಲ್ಲಿ ನಿಮ್ಮ ಯೋಚನೆಯಂತೆ ಅಧ್ಯಾಯಗಳ ಹೆಸರುಗಳನ್ನ ಕೊಡಬಹುದು. ಈ ಒಂದು ಪಟ್ಟಿ ನಿಮ್ಮ ಯೋಚನೆಗೆ ಒಂದು ಟ್ರಿಗರ್ ಆಗೋ ಥರ ನಾನು ಆಗಲಿ ಅಂತ ಪ್ರಯತ್ನ ಮಾಡಿದ್ದೀನಿ ಅಷ್ಟೇ. ವಿಷಯನೂ ಅಷ್ಟೇ. ವಿಷಯ ಕನ್ನಡ, ಉದಾಹರಣೆಗೆ ಕನ್ನಡ ಶಾಸನಗಳು ಮತ್ತು ಸಾಹಿತ್ಯ ಅಂತ ಇದೆ. ನೀವು ಆ್ಯಸ್ ಇಟ್ ಈಸ್ ಹೀಗೆ ತಗೋಬಹುದು, ಅಥವಾ ಇದಕ್ಕೆ ನಿಮಗೆ ಇಷ್ಟ ಬಂದ ರೀತಿಯಲ್ಲಿ ಇದನ್ನು ಮಾಡಿಫೈ ಸಹ ಮಾಡಬಹುದು. ಮತ್ತು ಇದರಲ್ಲಿ ಕೊಟ್ಟಿರುವ ಎಲ್ಲ ವಿಷಯಗಳಿಗೆ ಕೊಟ್ಟಿರುವ ವಿವಿಧ ಅಧ್ಯಾಯಗಳ ಹೆಸರುಗಳು ಮತ್ತೆ ಹೇಳ್ತಾ ಇದ್ದೀನಿ ಸೂಚನೆಗಳು ಅಷ್ಟೇ. ಇದರ ಆಧಾರದಲ್ಲಿ ನೀವು ಹೊಸ ರೀತಿಯ ಹೊಸ ಬಗೆಯ ಅಧ್ಯಾಯಗಳನ್ನು ರೂಪಿಸ್ಕೋಬಹುದು. ಹೀಗೆ ಇರಬೇಕು ಅನ್ನೋದು ಇಲ್ಲ. ಈಗ ಅಧ್ಯಾಯಗಳು ಯಾವ್ಯಾವುದು ಅಂತ ನೋಡೋಣ. ಮೊದಲನೇ ವಿಷಯ ಕನ್ನಡ ಶಾಸನಗಳು ಮತ್ತು ಸಾಹಿತ್ಯ. ಇದರಲ್ಲಿ ಯಾವ ಥರ ಅಧ್ಯಾಯಗಳಿರಬಹುದು? ಒಂದು, ಎಲ್ಲ ವಿಷಯಗಳಿಗೂ ಪರಿಚಯ ಅನ್ನೋದು ಕೊಡಲೇಬೇಕಾಗತ್ತೆ. ಅದೇ ರೀತಿ ಕನ್ನಡ ಶಾಸನಗಳು ಪರಿಚಯ, ಕನ್ನಡ ಶಾಸನಗಳ ಅಧ್ಯಯನದ ಇತಿಹಾಸ, ಕನ್ನಡ ಶಾಸನಗಳಿಂದ ಇತಿಹಾಸದ ಅನಾವರಣ, ಕನ್ನಡ ಶಾಸನಗಳಲ್ಲಿ ಸಾಮಾಜಿಕ ಧಾರ್ಮಿಕ ವಿಷಯಗಳು,
ಕನ್ನಡ ಶಾಸನಗಳಲ್ಲಿ ಭಾಷೆ, ಶೈಲಿ, ಸಾಹಿತ್ಯ, ಕನ್ನಡ ಶಾಸನ ಕವಿಗಳು, ಕನ್ನಡ ಸಾಹಿತ್ಯಿಕ ಮಹತ್ವದ ಶಾಸನಗಳು, ಹೀಗೆ 7 ಅಧ್ಯಾಯಗಳನ್ನು ಈ ವಿಷಯದ ಬಗ್ಗೆ ಇಟ್ಕೋಬಹುದು. ಇದೇ ರೀತಿ ಪ್ರಾಚೀನ ಕನ್ನಡದ ಲೌಕಿಕ ಕಾವ್ಯಗಳು ನೀವು ಓದಿರಬಹುದು. ಲೌಕಿಕ ಕಾವ್ಯಗಳು ಮತ್ತು ಆಗಮಿಕ ಕಾವ್ಯಗಳು. ಆಗಮಿಕ ಕಾವ್ಯಗಳು ಅಂದರೆ ಜೈನ ಧರ್ಮದ ಬಗ್ಗೆ ಇರೋದು, ಲೌಕಿಕ ಕಾವ್ಯಗಳು ಅಂದರೆ ಇತರ ವಿಷಯಗಳ ಬಗ್ಗೆ ಇರುವ ಕಾವ್ಯಗಳು. ಈ ಪ್ರಾಚೀನ ಕನ್ನಡದ ಲೌಕಿಕ ಕಾವ್ಯಗಳು ಅನ್ನೋ ಒಂದು ವಿಷಯ ತಗೊಂಡ್ರೆ ಪ್ರಾಚೀನ ಕನ್ನಡ ಸಾಹಿತ್ಯ ಪರಿಚಯ, ಲೌಕಿಕ ಮತ್ತು ಆಗಮಿಕ ಕಾವ್ಯಗಳು, ಪ್ರಾಚೀನ ಕನ್ನಡದ ಲೌಕಿಕ ಕಾವ್ಯಗಳ ಅವಲೋಕನ, ಇಲ್ಲಿ ನೀವು ಎಲ್ಲ ಕಾವ್ಯಗಳ ಬಗ್ಗೆನೂ ಹೇಳಬಹುದು. ಮತ್ತು ವಿಶೇಷವಾಗಿ ಪಂಪ ಭಾರತ ಪ್ರಾಚೀನ ಕನ್ನಡದ ಲೌಕಿಕ ಕಾವ್ಯ, ರನ್ನನ ಸಾಹಸ ಭೀಮ ವಿಜಯ ಪ್ರಾಚೀನ ಕನ್ನಡದ ಲೌಕಿಕ ಕಾವ್ಯ, ಭುವನೈಕ ರಾಮಾಭ್ಯುದಯ ಪ್ರಾಚೀನ ಕನ್ನಡದ ಲೌಕಿಕ ಕಾವ್ಯ, ನಾಗಚಂದ್ರನ ರಾಮಚಂದ್ರ ಚರಿತ ಪುರಾಣ ಪ್ರಾಚೀನ ಕನ್ನಡದ ಲೌಕಿಕ ಕಾವ್ಯ, ಹೀಗೆ ಅಧ್ಯಾಯಗಳನ್ನು ನೀವು ಪರಿಗಣಿಸಬಹುದು. ಇನ್ನು 3ನೇ ವಿಷಯ ಪ್ರಾಚೀನ ಕನ್ನಡದ ಆಗಮಿಕ ಕಾವ್ಯಗಳು. ಅದೇ ರೀತಿಯಲ್ಲೇ ತಗೋಬಹುದು. ಪ್ರಾಚೀನ ಕನ್ನಡ ಸಾಹಿತ್ಯ ಪರಿಚಯ, ಲೌಕಿಕ ಮತ್ತು ಆಗಮಿಕ ಕಾವ್ಯಗಳು, ಪ್ರಾಚೀನ ಕನ್ನಡದ ಆಗಮಿಕ ಕಾವ್ಯಗಳ ಅವಲೋಕನ. ಇಲ್ಲಿ ನೀವು ಪ್ರಾಚೀನ ಕನ್ನಡ ಸಾಹಿತ್ಯದ ಎಲ್ಲ ಆಗಮಿಕ ಕಾವ್ಯಗಳನ್ನು ಇಲ್ಲಿ ಹೇಳಬಹುದು. ಆದಿಪುರಾಣ ಪ್ರಾಚೀನ ಕನ್ನಡದ ಆಗಮಿಕ ಕಾವ್ಯ, ಶಾಂತಿ ಪುರಾಣ ಪ್ರಾಚೀನ ಕನ್ನಡದ ಆಗಮಿಕ ಕಾವ್ಯ, ಅಜಿತ ತೀರ್ಥಂಕರರ ಪುರಾಣ ತಿಲಕಂ ಪ್ರಾಚೀನ ಕನ್ನಡದ ಆಗಮಿಕ ಕಾವ್ಯ, ಚಾವುಂಡರಾಯ ಪುರಾಣ ಪ್ರಾಚೀನ ಕನ್ನಡದ ಆಗಮಿಕ ಕಾವ್ಯ, ಹೀಗೆ 7 ಅಧ್ಯಾಯಗಳನ್ನು ಈ ವಿಷಯದಲ್ಲಿ ನೀವು ಪರಿಗಣಿಸಬಹುದು. 4ನೇ ವಿಷಯ ಪ್ರಾಚೀನ ಕನ್ನಡದ ಚಂಪು ಕಾವ್ಯಗಳು. ಇಲ್ಲಿ ಮತ್ತೆ ಪ್ರಾಚೀನ ಕನ್ನಡ ಸಾಹಿತ್ಯ ಪರಿಚಯ, ಚಂಪು ಕಾವ್ಯಗಳು ಒಂದು ಅವಲೋಕನ. ಇಲ್ಲಿ ನೀವು ಎಲ್ಲ ಚಂಪು ಕಾವ್ಯಗಳನ್ನು ನೀವು ಇಲ್ಲಿ ಹೇಳಬಹುದು, ಕೆಲವು ಅಂಶಗಳನ್ನು ಅವುಗಳ ಬಗ್ಗೆ ಬರೀಬಹುದು. ಮತ್ತು ವಿಶೇಷವಾಗಿ 3ನೇ ಅಧ್ಯಾಯದಿಂದ ಪಂಪನ ಆದಿಪುರಾಣ, ಪಂಪನ ಪಂಪ ಭಾರತ, 1ನೆಯ ನಾಗವರ್ಮನ ಕರ್ನಾಟಕ ಕಾದಂಬರಿ, ಪಂಪನ ಶಾಂತಿ ಪುರಾಣ, ನಯಸೇನನ ಧರ್ಮಾಮೃತ, ಇದನ್ನು ಬಿಟ್ಟು ನೀವು ಬೇರೆ ಯಾವುದೇ ಕಾವ್ಯದ ಬಗ್ಗೆ ಸಹ ಬರೀಬಹುದು. ಒಟ್ಟಿನಲ್ಲಿ 7 ಅಧ್ಯಾಯಗಳು ಇರಬೇಕು. ನಂತರ 5ನೇ ವಿಷಯ ಪ್ರಾಚೀನ ಜೈನ ಕವಿಗಳು ಮತ್ತು ಕೃತಿಗಳು. ಇಲ್ಲಿ ನೀವು ಆರಂಭದಲ್ಲಿ ಮತ್ತೆ ಪ್ರಾಚೀನ ಕನ್ನಡ ಸಾಹಿತ್ಯ ಪರಿಚಯ, ಪ್ರಾಚೀನ ಕನ್ನಡ ಸಾಹಿತ್ಯ ಮತ್ತು ಜೈನ ಧರ್ಮ ಅಂತ ಹೇಳಬಹುದು. 3ನೇ ಅಧ್ಯಾಯ ಪಂಪನ ಆದಿಪುರಾಣ, ಪೊನ್ನನ ಶಾಂತಿ ಪುರಾಣ, ರನ್ನನ ಅಜಿತ ತೀರ್ಥಂಕರ ಪುರಾಣ ತಿಲಕಂ, ಚಾವುಂಡರಾಯನ ಚಾವುಂಡರಾಯ ಪುರಾಣ, ನಾಗಚಂದ್ರನ ಮಲ್ಲಿನಾಥ ಪುರಾಣ. ಮತ್ತೆ ಹೇಳ್ತಾ ಇದ್ದೀನಿ, ಇದನ್ನು ಬಿಟ್ಟು ನೀವು ಬೇರೆ ಯಾವುದೇ ಕೃತಿಗಳನ್ನು ಸಹ ತಗೋಬಹುದು. ನಂತರ 6ನೆಯ ವಿಷಯ ಪಂಪನ ಆದಿಪುರಾಣ ಮತ್ತು ಪಂಪ ಭಾರತ, ಪಂಪಕವಿ, ಚಾರಿತ್ರಿಕ, ಸಾಮಾಜಿಕ ಮತ್ತು ಧಾರ್ಮಿಕ ಹಿನ್ನೆಲೆ 1ನೇ ಅಧ್ಯಾಯ ಇರಬಹುದು. ಪಂಪನ ಇತಿವೃತ್ತಿ ವಿಚಾರ 2ನೇ ಅಧ್ಯಾಯ ಇರಬಹುದು. 3ನೇ ಅಧ್ಯಾಯ ಪಂಪನ ಕೃತಿಗಳು, ವಸ್ತು, ಭಾಷೆ, ಶೈಲಿ, ಇದನ್ನು ಒಂದು ಅಧ್ಯಾಯ ಥರ ಮಾಡಬಹುದು. ನಂತರ ಆದಿಪುರಾಣದ ಕಥಾವಸ್ತು, ಮತ್ತು ಆದಿಪುರಾಣ ಪೂರ್ವಪುರಾಣ, ಸಮಾನತೆ ಮತ್ತು ವಿಭಿನ್ನತೆಗಳು, ಪಂಪ ಭಾರತದ ಕಥಾವಸ್ತು, ವ್ಯಾಸ ಭಾರತ ಮತ್ತು ಪಂಪ ಭಾರತ, ಸಮಾನತೆ ಮತ್ತು ವಿಭಿನ್ನತೆಗಳು, ಒಂದು ತೌಲನಿಕ ಅಧ್ಯಯನ ಇಲ್ಲಿ ಮಾಡಬಹುದು. ಇದನ್ನು ಬಿಟ್ಟು ನೀವು ಆದಿಪುರಾಣದ ಪ್ರಮುಖ ಸನ್ನಿವೇಶಗಳು, ಆದಿಪುರಾಣದ ಪ್ರಮುಖ ಪಾತ್ರಗಳು, ಪಂಪ ಭಾರತದ ಪ್ರಮುಖ ಪಾತ್ರಗಳು, ಪಂಪ ಭಾರತದ ಪ್ರಮುಖ ಸನ್ನಿವೇಶಗಳು ಅಂತ ಸಹ ವಿವಿಧ ಅಧ್ಯಾಯಗಳನ್ನು ಪರಿಗಣಿಸಬಹುದು. ಇದು ಕೇವಲ ಒಂದು ಸಾಂಕೇತಿಕವಾಗಿ ಸೂಚಿಸಲ್ಪಟ್ಟ ಅಧ್ಯಾಯದ ಹೆಸರುಗಳು. ಮತ್ತು 7ನೇ ವಿಷಯ ರನ್ನನ ಕೃತಿಗಳು. ಇಲ್ಲಿ ಸಹ ರನ್ನ ಕವಿ, ಚಾರಿತ್ರಿಕ, ಸಾಮಾಜಿಕ ಮತ್ತು ಧಾರ್ಮಿಕ ಹಿನ್ನೆಲೆ ಹೇಳಬಹುದು. 2ನೇ ಅಧ್ಯಾಯದಲ್ಲಿ ರನ್ನನ ಇತಿವೃತ್ತ ವಿಚಾರ, 3ನೇದು ರನ್ನನ ಕೃತಿಗಳು, ವಸ್ತು, ಭಾಷೆ, ಶೈಲಿ, 4ನೇದು ಅಜಿತ ತೀರ್ಥಂಕರ ಪುರಾಣ ತಿಲಕಂ, 5ನೇದು ಸಾಹಸ ಭೀಮ ವಿಜಯ, 6ನೇದು ಸಾಹಸ ಭೀಮ ವಿಜಯ ಮತ್ತು ವ್ಯಾಸ ಭಾರತ, ಸಮಾನತೆ ಮತ್ತು ವಿಭಿನ್ನತೆಗಳು ಅಂತ ಹೇಳ್ಬೋದು. 7ನೇದು ರನ್ನನ ಇತರ ಕೃತಿಗಳ ಬಗ್ಗೆ ಒಂದು ಅಧ್ಯಾಯನೇ ಇಟ್ಕೋಬಹುದು. ಮತ್ತು 8ನೇ ವಿಷಯ ವಡ್ಡಾರಾಧನೆಯ ಕಥೆಗಳು. ಇದರಲ್ಲಿ 7 ಅಧ್ಯಾಯಗಳು ಹೇಗಿರಬಹುದು? ಪ್ರಾಚೀನ ಕನ್ನಡ ಸಾಹಿತ್ಯ ಪರಿಚಯ, ಶಿವಕೋಟಾಚಾರ್ಯನ ಇತಿವೃತ್ತ ವಿಚಾರ, 3ನೇ ಅಧ್ಯಾಯ ವಡ್ಡಾರಾಧನಾ ಪರಿಚಯ, 4ನೇದು ಮೋಕ್ಷ ಪಡೆದವರ ಕಥೆಗಳು, ಕಷ್ಟ ಸಹಿಸಿದವರ ಕಥೆಗಳು, ರತ್ನತ್ರಯವನ್ನು ಸಾಧಿಸಿದವರ ಕಥೆಗಳು, ಋಷಿಗಳ ಕಥೆಗಳು, ಹೀಗೆ ವಡ್ಡಾರಾಧನೆಯಲ್ಲಿ ಬರುವ ವಿವಿಧ ಕಥೆಗಳನ್ನು ನೀವು ಗುಂಪು ಮಾಡಿ ವಿವಿಧ ಅಧ್ಯಾಯಗಳಲ್ಲಿ ಅದನ್ನು ಅಡಕಗೊಳಿಸಬಹುದು. 9ನೇ ವಿಷಯ ಜನನ ಕಾವ್ಯಗಳು. ಇಲ್ಲಿ ಸಹ ಜನಕವಿ, ಚಾರಿತ್ರಿಕ, ಸಾಮಾಜಿಕ ಮತ್ತು ಧಾರ್ಮಿಕ ಹಿನ್ನೆಲೆ, ಜನನ ಇತಿವೃತ್ತಿ ವಿಚಾರ, ಜನನ ಕೃತಿಗಳು, ವಸ್ತು, ಭಾಷೆ, ಶೈಲಿ ಹೇಗಿದೆ ಅಂತ ಹೇಳಬಹುದು. 4ನೇ ಅಧ್ಯಾಯ ಯಶೋಧರ ಚರಿತೆ ಕಥಾವಸ್ತು ಅಂತ ಒಂದು ಅಧ್ಯಾಯ, ಯಶೋಧರ ಚರಿತೆ ವಿಶ್ಲೇಷಣೆ, ಅದನ್ನು ನಿಮ್ಮ ವಾಕ್ಯಗಳಲ್ಲೇ ಇಡೀ ಯಶೋಧರ ಚರಿತೆಯ ವಿಶ್ಲೇಷಣೆಯನ್ನು
ಒಂದು ಅಧ್ಯಾಯವನ್ನಾಗಿ ಬರೀಬಹುದು. ಅನಂತನಾಥ ಪುರಾಣ, ಅನಂತನಾಥ ಪುರಾಣ ವಿಶ್ಲೇಷಣೆ, ಹೀಗೆ 7 ಅಧ್ಯಾಯಗಳು ಈ ವಿಷಯದಲ್ಲಿ ಬರೀಬಹುದು. 10ನೇ ವಿಷಯ ಕುಮಾರವ್ಯಾಸ ಭಾರತ. ಇದರಲ್ಲಿ ಕುಮಾರವ್ಯಾಸನ ಪರಿಚಯ, 2ನೇ ಅಧ್ಯಾಯ ಕುಮಾರವ್ಯಾಸನ ಕೃತಿಗಳು, ಭಾಷೆ ಶೈಲಿ ಹೇಗಿದೆ ಅಂತ ಹೇಳಬಹುದು. 3ನೇ ಅಧ್ಯಾಯ ಕುಮಾರವ್ಯಾಸ ಭಾರತ ಒಂದು ಅವಲೋಕನ, ಅವುಗಳಿಗೆ ಆಕಾರ ಯಾವುದು, ಅದರ ಶೈಲಿ ಯಾವುದು, ಅದರಲ್ಲಿರುವ ವಿವಿಧ ಪರ್ವಗಳು ಯಾವುದು ಅಂತ ಹೇಳಬಹುದು. ಮತ್ತೆ 4ನೇ ಅಧ್ಯಾಯ ಕುಮಾರವ್ಯಾಸ ಭಾರತ ಕಥಾವಸ್ತು, ಮತ್ತೆ 5ನೇ ಅಧ್ಯಾಯ ಕುಮಾರವ್ಯಾಸ ಭಾರತ ಪಾತ್ರಗಳ ವಿಶೇಷತೆಗಳನ್ನು ಹೇಳಬಹುದು. 6ನೇ ಅಧ್ಯಾಯ ಮತ್ತು 7ನೇ ಅಧ್ಯಾಯದಲ್ಲಿ ಯಾವುದಾದರೂ 2 ಪರ್ವಗಳನ್ನು ತಗೋಬಹುದು. ಕುಮಾರವ್ಯಾಸ ಭಾರತದ ಆದಿಪರ್ವ, ಕುಮಾರವ್ಯಾಸ ಭಾರತದ ಗದಾಪರ್ವ ಅಂತ ನಾನು ಸೂಚಿಸಿದ್ದೀನಿ. ಇದನ್ನು ಬಿಟ್ಟು ನೀವು ಬೇರೆ ಯಾವುದೇ ಪರ್ವಗಳನ್ನು ಸಹ ತಗೊಂಡು ಅದರ ಬಗ್ಗೆ ಅಧ್ಯಾಯಗಳನ್ನಾಗಿ ಬರೀಬಹುದು. ಈಗ 11ನೆಯ ವಿಷಯ ಅಂಡಯ್ಯನ ಕಬ್ಬಿಗರ ಕಾವಂ ಕೃತಿಯಲ್ಲಿ ಮೂಡಿ ಬಂದಿರುವ ಕನ್ನಡಾಭಿಮಾನ. ಈ ನಿಮಗೆಲ್ಲ ಗೊತ್ತಿರಬಹುದು, ಕಬ್ಬಿಗರ ಕಾವಂ ಅಚ್ಚಗನ್ನಡದ ಮೊದಲ ಕಾವ್ಯ. ಅದರಿಂದ ಇದರಲ್ಲಿ ನೀವು ಯಾವ 7 ಅಂಶಗಳನ್ನು, ಯಾವ 7 ಅಧ್ಯಾಯಗಳನ್ನು ಪರಿಗಣಿಸಬಹುದು ಅಂದರೆ, ಮೊದಲನೇದು ಅಂಡಯ್ಯ ಚಾರಿತ್ರಿಕ, ಸಾಮಾಜಿಕ ಮತ್ತು ಧಾರ್ಮಿಕ ಹಿನ್ನೆಲೆ. 2ನೇದು ಪ್ರಾಚೀನ ಕಾವ್ಯಗಳ ಮೇಲೆ ಸಂಸ್ಕೃತದ ಪ್ರಭಾವ. 3ನೇ ಅಧ್ಯಾಯ ಕಬ್ಬಿಗರ ಕಾವಂ ವಿನ್ಯಾಸ, ಭಾಷೆ, ವೈಶಿಷ್ಟ್ಯತೆ. 4ನೇದು ಕಬ್ಬಿಗರ ಕಾವಂ ಅಚ್ಚಗನ್ನಡದ ಮೊದಲ ಕೃತಿ. ಇಲ್ಲಿ ನೀವು ಹಲವು ಅಚ್ಚಗನ್ನಡ ಪದಗಳನ್ನು ನೀವು ವಿವರಿಸಬಹುದು. 5ನೇ ಅಧ್ಯಾಯ ಕಬ್ಬಿಗರ ಕಾವಂ ಕಥಾಸಾರ. 6ನೇದು ಕಬ್ಬಿಗರ ಕಾವಂ ಧಾರ್ಮಿಕತೆ. 7ನೇದು ಕಬ್ಬಿಗರ ಕಾವಂನಲ್ಲಿರುವ ಆಯ್ದ ಪದ್ಯಗಳು ಮತ್ತು ಅವುಗಳ ವಿವರಣೆ. ಈ ಎಲ್ಲ ಅಧ್ಯಾಯಗಳಲ್ಲೂ ನೀವು ಕನ್ನಡದ ಬಗ್ಗೆ ಹಲವಾರು ಅಂಶಗಳನ್ನು ಹೇಳಬೇಕಾಗತ್ತೆ. ಯಾಕಂದರೆ ವಿಷಯ ಇರೋದೇ ಈ ಕಬ್ಬಿಗರ ಕಾವಂನಿಂದ ಬಂದಿರುವ ಕನ್ನಡಾಭಿಮಾನ ಅಂತ. ಮತ್ತು 12ನೆಯ ವಿಷಯ ಮಧ್ಯಕಾಲೀನ ಸಾಹಿತ್ಯದಲ್ಲಿ ಧರ್ಮ. ಈ ವಿಷಯದಲ್ಲಿ ಯಾವ ಯಾವ ಅಧ್ಯಾಯಗಳಿರಬಹುದು ಅಂದರೆ, ಮಧ್ಯಕಾಲೀನ ಯುಗ, ಚಾರಿತ್ರಿಕ, ಸಾಮಾಜಿಕ ಸ್ಥಿತಿಗತಿಗಳು. ಮಧ್ಯಕಾಲೀನ ಯುಗದಲ್ಲಿ ಭಾಷೆ, ಧರ್ಮಗಳ ಏರಿಳಿತಗಳು, ಹೇಗೆ ಬೌದ್ಧ ಧರ್ಮ, ಜೈನ ಧರ್ಮ ಕ್ಷೀಣಿಸಿತು ಮತ್ತು ವೈರಶೈವ ಧರ್ಮ ಮತ್ತು ವೈಷ್ಣವ ಧರ್ಮಗಳು ಮೇಲ್ಬಂತು ಅನ್ನೋದನ್ನು ಹೇಳಬಹುದು. ಮತ್ತು 3ನೇ ಅಧ್ಯಾಯ ಶರಣರ ವಚನಗಳು ಮತ್ತು ವೀರಶೈವ ಧರ್ಮ. 4ನೇ ಅಧ್ಯಾಯ ವಚನಗಳಿಂದ ಸಾಮಾಜಿಕ ಬದಲಾವಣೆ. 5ನೇದು ದಾಸರ ಕೀರ್ತನೆಗಳು ಮತ್ತು ವೈಷ್ಣವ ಧರ್ಮ. 6ನೇದು ಕೀರ್ತನೆಗಳು ಮತ್ತು ಪಂಥಗಳು, ಕೂಟಗಳು. 7ನೇದು ಮಧ್ಯಕಾಲೀನ ಸಾಹಿತ್ಯದಲ್ಲಿ ಮಹಿಳೆಯರ ಪಾತ್ರ. ಹೀಗೆ ಇನ್ನೂ ಹಲವಾರು ಅಧ್ಯಾಯಗಳನ್ನು ನೀವೇ ರೂಪಿಸ್ಕೋಬಹುದು. ಒಟ್ಟು 7 ಅಧ್ಯಾಯಗಳನ್ನು ಬರೆದ್ರೆ ಸಾಕು. ಇನ್ನು 13ನೇ ವಿಷಯ ವಚನ ಸಾಹಿತ್ಯ. ಇದರಲ್ಲಿ ನಿಮಗೆ ಸಿಗುವ ವಿಷಯಗಳು ತುಂಬ ವಿಷಯಗಳು ಸಿಗುತ್ತೆ. ಇದನ್ನು ನೀವು ವಿಶಿಷ್ಟವಾಗಿ ಯಾವುದಾದ್ರೂ ಒಂದು ವಿಷಯ ತಗೊಂಡು ಅದ್ರ ಬಗ್ಗೆನೇ ಬರಿಬಹುದು. ಇಲ್ಲ ವಚನ ಸಾಹಿತ್ಯ ಅಂತ ತಗೊಂಡ್ರೆ ಇದರಲ್ಲಿರುವ ಅಧ್ಯಾಯಗಳು ಯಾವುದಿರಬಹುದು? ಮಧ್ಯಕಾಲೀನ ಯುಗ, ಚಾರಿತ್ರಿಕ, ಸಾಮಾಜಿಕ ಸ್ಥಿತಿಗತಿ. 2ನೇ ಅಧ್ಯಾಯ ಬಸವಣ್ಣ ಮತ್ತು ಇತರ ಶರಣರ ಸಾಮಾಜಿಕ ಸಾಹಿತ್ಯಿಕ ಕ್ರಾಂತಿ. 3ನೇ ಅಧ್ಯಾಯ ವಚನಗಳ ಭಾಷೆ ಶೈಲಿ. 4ನೇ ಅಧ್ಯಾಯ ವಚನಗಳಲ್ಲಿ ಸಮಾಜದ ತಿದ್ದುವಿಕೆ. 5ನೇ ಅಧ್ಯಾಯ ವಚನಗಳು ಮತ್ತು ಶಿವಭಕ್ತಿ. 6ನೇ ಅಧ್ಯಾಯ ವಚನಗಳಲ್ಲಿ ಕಾಯಕದ ಮಹತ್ವ. 7ನೇ ಅಧ್ಯಾಯ ಮಹಿಳಾ ವಚನಕಾರ್ತಿಯರು. ಹೀಗೆ ವಿವಿಧ ಅಧ್ಯಾಯಗಳನ್ನು ಈ ವಚನ ಸಾಹಿತ್ಯ ಎಂಬ ವಿಷಯದಲ್ಲಿ ಬರೆಯಬಹುದು. ಅದೇ ಥರ 14ನೆಯ ವಿಷಯ ಬಸವಣ್ಣನ ವಚನಗಳು. ಇದರಲ್ಲಿ ಮತ್ತೆ 7 ಅಧ್ಯಾಯಗಳು. ಬಸವಣ್ಣನ ಕಾಲದ ಸಾಮಾಜಿಕ ಚಾರಿತ್ರಿಕ ಸ್ಥಿತಿಗತಿ, ಬಸವಣ್ಣನ ಇತಿವೃತ್ತಿ ವಿಚಾರ, ಅನುಭವ ಮಂಟಪ. 3ನೇದು ಬಸವಣ್ಣನ ವಚನಗಳ ಭಾಷೆ ಶೈಲಿ ಸಂದೇಶ. 4ನೇದು ಬಸವಣ್ಣನ ವಚನಗಳಲ್ಲಿ ಭಕ್ತಿ. 5ನೇ ಅಧ್ಯಾಯ ಬಸವಣ್ಣನ ವಚನಗಳಲ್ಲಿ ಸಾಮಾಜಿಕ ಚಿಂತನೆ. 6ನೇದು ಬಸವಣ್ಣನ ವಚನಗಳಲ್ಲಿ ಕಾಯಕದ ಮಹತ್ವ. 7ನೇದು ಬಸವಣ್ಣನ ವಚನಗಳಿಂದ ಪ್ರೇರಣೆ, ಅಂದು ಮತ್ತು ಇಂದು ಸಹ ಅವು ಹೇಗೆ ನಮಗೆ ಪ್ರೇರಣೆ ಕೊಡುತ್ತೆ ಅಂತ ಇಲ್ಲಿ ಹೇಳಬಹುದು. ಈಗ 15ನೆಯ ವಿಷಯ ಅಲ್ಲಮ ಪ್ರಭುವಿನ ವಚನಗಳು. ಇಲ್ಲಿ ಮತ್ತೆ ಅಧ್ಯಾಯಗಳು ಯಾವ್ಯಾವುದು ಅಂದರೆ, ಅಲ್ಲಮ ಪ್ರಭುವಿನ ಕಾಲದ ಸಾಮಾಜಿಕ ಚಾರಿತ್ರಿಕ ಸ್ಥಿತಿಗತಿ, ಅಲ್ಲಮ ಪ್ರಭುವಿನ ಇತಿವೃತ್ತಿ ವಿಚಾರ, ಅನುಭವ ಮಂಟಪ, ಅಲ್ಲಮ ಪ್ರಭುವಿನ ವಚನಗಳ ಭಾಷೆ ಶೈಲಿ ಸಂದೇಶ, ಅಲ್ಲಮ ಪ್ರಭುವಿನ ವಚನಗಳಲ್ಲಿ ಭಕ್ತಿ, ಅಲ್ಲಮ ಪ್ರಭುವಿನ ವಚನಗಳಲ್ಲಿ ಸಾಮಾಜಿಕ ಚಿಂತನೆ, ಅಲ್ಲಮ ಪ್ರಭುವಿನ ವಚನಗಳಲ್ಲಿ ಕಾಯಕದ ಮಹತ್ವ, ಅಲ್ಲಮ ಪ್ರಭುವಿನ ವಚನಗಳಿಂದ ಪ್ರೇರಣೆ, ಅಂದು ಮತ್ತು ಇಂದು. ಇಲ್ಲೂ ಸಹ ಬಸವಣ್ಣನವರ ವಚನಗಳ ಬಗ್ಗೆ ಬರೆದಂಗೆ ಅಲ್ಲಮ ಪ್ರಭುವಿನ ವಚನಗಳ ಬಗ್ಗೆ ಸಹ 7 ಅಧ್ಯಾಯಗಳನ್ನು ಬರೀಬಹುದು. ಮತ್ತು 16ನೆಯ ವಿಷಯ ಅಕ್ಕ ಮಹಾದೇವಿಯ ವಚನಗಳು. ಇಲ್ಲಿ 7 ಅಧ್ಯಾಯಗಳು ಹೇಗಿರಬಹುದು? ಅಕ್ಕ ಮಹಾದೇವಿಯ ಕಾಲದ ಸಾಮಾಜಿಕ ಚಾರಿತ್ರಿಕ ಸ್ಥಿತಿಗತಿ, ಅಕ್ಕ ಮಹಾದೇವಿ ಪ್ರಥಮ ಕವಿಯತ್ರಿ, ಅವರ ಇತಿವೃತ್ತಿ ವಿಚಾರ ಸರ್ವತ್ಯಾಗಿ,
ಅಕ್ಕಮಹಾದೇವಿ ಹಾಗೂ ಚನ್ನಮಲ್ಲಿಕಾರ್ಜುನ, ಹೇಗೆ ಅಕ್ಕಮಹಾದೇವಿ ಚನ್ನಮಲ್ಲಿಕಾರ್ಜುನನ್ನೇ ತನ್ನ ಒಡೆಯ ಅಂತ ತಿಳ್ಕೊಂಡಿದ್ಲು, ಹೇಗೆ ಅವನಲ್ಲಿ ಭಕ್ತಿಯನ್ನು ತೋರಿಸಿದ್ಲು, ಮತ್ತು ಅವಳ ಹಲವಾರು ವಚನಗಳನ್ನು ತೋರಿಸ್ತಾ ನೀವು ಹೇಗೆ ಅಕ್ಕಮಹಾದೇವಿ ಚನ್ನಮಲ್ಲಿಕಾರ್ಜುನಿಗೆ ಶರಣಾಗಿದ್ಲು ಅಂತ ಹೇಳಬಹುದು. ಮತ್ತು ಅಕ್ಕಮಹಾದೇವಿಯ ವಚನಗಳಲ್ಲಿ ಭಕ್ತಿ, ಅಕ್ಕಮಹಾದೇವಿಯ ವಚನಗಳಲ್ಲಿ ಸಾಮಾಜಿಕ ಚಿಂತನೆ, ಅಕ್ಕಮಹಾದೇವಿಯ ವಚನಗಳಲ್ಲಿ ವಿಡಂಬನೆ ಹೇಗಿತ್ತು, ಮತ್ತು ಅಕ್ಕಮಹಾದೇವಿಯ ವಚನಗಳಿಂದ ಪ್ರೇರಣೆ, ಅಂದು ಮತ್ತು ಇಂದು, ಹಿಂದಿನ 2 ವಿಷಯಗಳಿಗೆ ತರದಲ್ಲೇ ಇಲ್ಲೂ ಸಹ ಅಕ್ಕಮಹಾದೇವಿ ವಚನಗಳ ಬಗ್ಗೆ 7 ಅಧ್ಯಾಯಗಳನ್ನು ಬರೀಬಹುದು. ನಂತರ 17ನೆಯ ವಿಷಯ ದಾಸ ಸಾಹಿತ್ಯ. ಇದರಲ್ಲಿ ಯಾವ ಥರ ಇರಬಹುದು ಅಧ್ಯಾಯಗಳು ಅಂದರೆ, ಮಧ್ಯಕಾಲೀನ ಯುಗ, ಚಾರಿತ್ರಿಕ, ಸಾಮಾಜಿಕ, ಧಾರ್ಮಿಕ ಸ್ಥಿತಿಗತಿ, ದಾಸ ಸಾಹಿತ್ಯ, ಪ್ರೇರಣೆ ಮತ್ತು ಪ್ರಭಾವ, ದಾಸ ಸಾಹಿತ್ಯ ಒಂದು ಅವಲೋಕನ. ಇಲ್ಲಿ ನೀವು ಎಲ್ಲ ಕೀರ್ತನಕಾರರ, ದಾಸರುಗಳ ಪರಿಚಯವನ್ನು ಮಾಡಿಕೊಡ್ತಾ ಅವರ ಕಾವ್ಯಗಳನ್ನು ನೀವು ಈ ಅಧ್ಯಾಯದಲ್ಲಿ ಹೇಳ್ಬೋದು. ನಂತರ 4ನೇ ಅಧ್ಯಾಯ ಪುರಂದರದಾಸರು ಮತ್ತು ಅವರ ಸಾಹಿತ್ಯ, ಕನಕದಾಸರು ಮತ್ತು ಅವರ ಸಾಹಿತ್ಯ. ಇಲ್ಲಿ ಹೇಳಬೇಕಾದ್ರೆ ಪುರಂದರದಾಸರ ಬಗ್ಗೆ ಮತ್ತು ಕನಕದಾಸರ ಬಗ್ಗೆ ಅವರ ವಿಚಾರಗಳನ್ನು ಸಹ ಇಲ್ಲಿ ಹೇಳಬೇಕಾಗತ್ತೆ. ಮತ್ತು ಅವರಗಳ ಕೀರ್ತನೆಗಳನ್ನು ಕೆಲವೊಂದನ್ನ ಬರೆದು ಅದನ್ನು ನೀವು ವಿಶ್ಲೇಷಣೆ ಮಾಡಬಹುದು. ಮತ್ತು ವೈಷ್ಣವ ಪಂಥ ಮತ್ತು ದಾಸ ಸಾಹಿತ್ಯಕ್ಕೆ ಮಹಿಳೆಯರ ಕೊಡುಗೆ, ಈ ಎಲ್ಲ ಅಧ್ಯಾಯಗಳನ್ನು ಇಲ್ಲಿ ಪರಿಗಣಿಸಬಹುದು. 18ನೆಯ ವಿಷಯ ನವೋದಯ ಸಾಹಿತ್ಯದ ಪ್ರೇರಣೆ ಮತ್ತು ಪ್ರಭಾವ. ಇಲ್ಲಿ 7 ಅಧ್ಯಾಯಗಳು ಯಾವ್ದು ಬರಬಹುದು ಅಂದರೆ, ಆಧುನಿಕ ಕನ್ನಡ ಸಾಹಿತ್ಯದ ಪ್ರಮುಖ ಘಟ್ಟಗಳು. ಇಲ್ಲಿ ನೀವು ನವೋದಯ, ಪ್ರಗತಿಶೀಲ, ನವ್ಯ ಮತ್ತು ದಲಿತ ಬಂಡಾಯ ಅಂತ ಹೇಳಬಹುದು, ಅವುಗಳ ಬಗ್ಗೆ ಬರೀಬಹುದು. ನಂತರ ನವೋದಯ ಸಾಹಿತ್ಯ ಪ್ರೇರಣೆ ಮತ್ತು ಪ್ರಭಾವ, ಯಾಕೆ ನವೋದಯ ಸಾಹಿತ್ಯ ಬಂತು ಅಂತ ಹೇಳಬಹುದು, ಜಾಗತಿಕ ಪ್ರೇರಣೆ ಏನಿದೆ ಅಂತ ಹೇಳಬಹುದು. ಮತ್ತು ನವೋದಯ ಸಾಹಿತ್ಯದಲ್ಲಿ ಪ್ರಕೃತಿ ಸೌಂದರ್ಯ, ಹಲವಾರು ನವೋದಯ ಕವಿಗಳ ಕಾವ್ಯಗಳನ್ನು, ಕವನಗಳನ್ನು ಇಲ್ಲಿ ಬರೀತಾ ಪ್ರಕೃತಿ ಸೌಂದರ್ಯ ಹೇಗಿತ್ತು ಅವರ ಕವನಗಳಲ್ಲಿ ಅಂತ ಬರೀಬಹುದು. ನವೋದಯ ಸಾಹಿತ್ಯದ ಕಾದಂಬರಿಗಳು ಪ್ರಭಾವ, ಹಲವಾರು ಪ್ರಖ್ಯಾತ ಸಾಹಿತಿಗಳ ಕಾದಂಬರಿಗಳನ್ನು ತೆಗೆದುಕೊಂಡು ಅದು ಹೇಗೆ ಜನರ ಮೇಲೆ ಪ್ರಭಾವ ಬೀರ್ತು ಅಂತ ಇಲ್ಲಿ ಬರೀಬಹುದು. ನವೋದಯ ಸಾಹಿತ್ಯದಲ್ಲಿ ಸಾಮಾಜಿಕ ಚಿಂತನೆ ಹೇಗಿತ್ತು ಅಂತ ಬರೀಬಹುದು. ನವೋದಯ ಸಾಹಿತ್ಯದ ಕವನ ಸಂಕಲನಗಳು, ನವೋದಯದ ಖ್ಯಾತ ಕವಿಗಳು ಮತ್ತು ಕನ್ನಡಿಗರ ಮೇಲೆ ಅವರ ಪ್ರಭಾವ ಹೇಗೆ ಬೀರ್ತು ಅನ್ನೋದನ್ನು ಬರೀಬಹುದು. ಇದಲ್ಲದಿರ 100 ರೀತಿಯ ಅಧ್ಯಾಯಗಳನ್ನು ಈ ವಿಷಯದ ಬಗ್ಗೆ ಬರೀಬಹುದು. ಮತ್ತು 19ನೆಯ ವಿಷಯ ಭಾರತೀಯ ಕಾವ್ಯ ಮೀಮಾಂಸೆ. ಇದರಲ್ಲಿ ನೀವು ಯಾವುದಾದ್ರು ಒಂದು ವಿಶೇಷ ಅಂಶವನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಅದರಲ್ಲಿ ನೀವು ಹೇಗೆ ಬರೀಬಹುದು ಅಧ್ಯಾಯಗಳು ಅಂದರೆ, ಕಾವ್ಯ ಮೀಮಾಂಸೆ ಪರಿಚಯ, ಕವಿ ಕಾವ್ಯ ಸಹೃದಯ, ಕಾವ್ಯ ಮೀಮಾಂಸೆಯ ಸಿದ್ಧಾಂತಗಳು ಮತ್ತು ಮೀಮಾಂಸೆಗಳ ಬಗ್ಗೆ ಒಂದು ಅಧ್ಯಾಯ ಬರೀಬಹುದು. ಭಾರತೀಯ ಕಾವ್ಯ ಮೀಮಾಂಸೆಗೆ ಕನ್ನಡ ಮೀಮಾಂಸಕರ ಕೊಡುಗೆ ಬಗ್ಗೆ ಒಂದು ಅಧ್ಯಾಯ ಬರೀಬಹುದು. ಒಂದು ವಿಶೇಷ ಅಂಶ ನೀವು ಇಲ್ಲಿ ಏನು ಆಯ್ಕೆ ಮಾಡ್ಕೋಬಹುದು ಅಂದರೆ, ಒಂದು ಸಿದ್ಧಾಂತನ ಆಯ್ಕೆ ಮಾಡ್ಕೋಬಹುದು. ಉದಾಹರಣೆಗೆ ನಾನು ಧ್ವನಿ ಸಿದ್ಧಾಂತ ಅಂತ ತೋರಿಸಿದ್ದೀನಿ. ಧ್ವನಿ ಸಿದ್ಧಾಂತ, ಹುಟ್ಟು ಮತ್ತು ಬೆಳವಣಿಗೆ, ಧ್ವನಿ ಪ್ರಭೇದಗಳು, ಧ್ವನಿ ಸಿದ್ಧಾಂತದ ಪ್ರತಿಪಾದಕರು, ಹೀಗೆ 7 ಅಧ್ಯಾಯಗಳನ್ನು ಬರೀಬಹುದು. ಇದನ್ನು ಬಿಟ್ಟು ಬೇರೆ ಯಾವುದೇ ವಿಶೇಷ ಅಂಶವನ್ನು ಆಯ್ಕೆ ಮಾಡಿಕೊಂಡ್ರೆ ಅದಕ್ಕೆ ತಕ್ಕಂತೆ ಅಧ್ಯಾಯಗಳನ್ನು ಬರೀಬಹುದು. ಮತ್ತು 20ನೆಯ ವಿಷಯ ರಾಮಾಯಣ ದರ್ಶನಂ ಮಹಾಕಾವ್ಯ. ಇಲ್ಲಿ ಯಾವ ಥರ ಇರಬಹುದು ಅಧ್ಯಾಯಗಳು ಅಂದರೆ, ಕುವೆಂಪು ಒಂದು ಪರಿಚಯ, ಕುವೆಂಪು ಅವರ ಸಾಹಿತ್ಯದ ಅವಲೋಕನ, ಅವರ ಎಲ್ಲ ಬಗೆಯ ಸಾಹಿತ್ಯ ಪ್ರಕಾರಗಳನ್ನು ಇಲ್ಲಿ ಹೇಳಬಹುದು. ಮತ್ತು ರಾಮಾಯಣ ದರ್ಶನಂ ವಿಶಿಷ್ಟತೆಗಳು ಮತ್ತು ಭಾಷೆ ಶೈಲಿ, ರಾಮಾಯಣ ದರ್ಶನಂ ಕಥಾವಸ್ತು, ರಾಮಾಯಣ ದರ್ಶನಂ ಮತ್ತು ವಾಲ್ಮೀಕಿ ರಾಮಾಯಣ ಒಂದು ತೌಲನಿಕ ಅಧ್ಯಯನ, ಒಂದು ಅಧ್ಯಾಯವಾಗಿ ನೀವು ಇಲ್ಲಿ ಮಾಡಬಹುದು. ರಾಮಾಯಣ ದರ್ಶನಂ ಪಾತ್ರಗಳು, ರಾಮಾಯಣ ದರ್ಶನಂ ಓದುಗರ ಪ್ರತಿಕ್ರಿಯೆ, ವಿಶ್ಲೇಷಣೆ, ವಿಮರ್ಶಾ ಕೃತಿಗಳು, ಈ ರಾಮಾಯಣ ದರ್ಶನಂ ಕೃತಿ ಬಗ್ಗೆ ಏನೆಲ್ಲ ಬಂತು ಅನ್ನೋದನ್ನು ಒಂದು ಅಧ್ಯಾಯದಲ್ಲಿ ನೀವು ವಿವರಿಸಬಹುದು. 21ನೆಯ ವಿಷಯ ಕುವೆಂಪು ಸಾಹಿತ್ಯ. ಇದರ ಬಗ್ಗೆ ಸಹ ಹಲವಾರು ಅಧ್ಯಾಯಗಳನ್ನು ನೀವು ವಿವಿಧ ರೀತಿಗಳಲ್ಲಿ ಬರೀಬಹುದು. ನನ್ನ ಸೂಚನೆ ಏನಂದರೆ, ಕುವೆಂಪು ಪರಿಚಯ, ಕುವೆಂಪು ಅವರ ಸಾಹಿತ್ಯದ ಪ್ರಕಾರಗಳು, ಒಂದು ಅವಲೋಕನ, ಇಲ್ಲಿ ಎಲ್ಲ ಪ್ರಕಾರಗಳನ್ನು ನೀವು ಹೇಳಿಬಿಟ್ಟು ಒಂದು ಉದಾಹರಣೆಗಳನ್ನು ಕೊಡ್ಬೋದು. 3ನೇ ಅಧ್ಯಾಯ ಕುವೆಂಪು ಸಾಹಿತ್ಯದಲ್ಲಿ ನಿಸರ್ಗದ ವರ್ಣನೆ, 4ನೇದು ಕುವೆಂಪು ಸಾಹಿತ್ಯದಲ್ಲಿ ಆಧ್ಯಾತ್ಮಿಕತೆ, 5ನೇದು ಕುವೆಂಪು ಸಾಹಿತ್ಯದಲ್ಲಿ ವಿಶ್ವ ಮಾನವತಾವಾದ, 6ನೇದರಲ್ಲಿ ಕುವೆಂಪು ಸಾಹಿತ್ಯದಲ್ಲಿ ಸಾಮಾಜಿಕ ಚಿಂತನೆ, 7ನೇದರಲ್ಲಿ ಕುವೆಂಪು ಸಾಹಿತ್ಯದಲ್ಲಿ ದೇಶಭಕ್ತಿ, ನಾಡಪ್ರೇಮ. ಹೀಗೆ 7 ಅಧ್ಯಾಯಗಳನ್ನು ಸೂಚಿಸಿದ್ದೀನಿ. ಇದನ್ನು ಬಿಟ್ಟು ನೀವು ವಿವಿಧ ರೀತಿಗಳಲ್ಲಿ ಅಧ್ಯಯನಗಳನ್ನು ಬರೀಬಹುದು. ಮುಂದಿನ 22ನೆಯ ವಿಷಯ ಶಿವರಾಮ ಕಾರಂತರ ಕಾದಂಬರಿಗಳು.
ಇಲ್ಲೂ ಸಹ ಶಿವರಾಮ್ ಕಾರಂತರ ಪರಿಚಯ, ಶಿವರಾಮ್ ಕಾರಂತರ ಸಾಹಿತ್ಯದ ಪ್ರಕಾರಗಳು, ಒಂದು ಅವಲೋಕನ, ಎಲ್ಲ ಅವರ ಸಾಹಿತ್ಯ ಪ್ರಕಾರಗಳನ್ನು ಇಲ್ಲಿ ಹೇಳ್ಬೋದು. ಶಿವರಾಮ್ ಕಾರಂತರ ಸಾಹಿತ್ಯದಲ್ಲಿ ಗ್ರಾಮೀಣ ಸೊಗಡು, ಶಿವರಾಮ್ ಕಾರಂತರ ಸಾಹಿತ್ಯದಲ್ಲಿ ವೈಚಾರಿಕತೆ, ವೈಜ್ಞಾನಿಕತೆ, ಶಿವರಾಮ್ ಕಾರಂತರ ಸಾಹಿತ್ಯದಲ್ಲಿ ಸಾಮಾಜಿಕ ಚಿಂತನೆ, ಬಾಲವನದಲ್ಲಿ ಕಾರಂತಜ್ಜ ಅಂತ ಒಂದು ಅಧ್ಯಾಯ ಇಡಬಹುದು, ಚಲನಚಿತ್ರಗಳಾದ ಕಾರಂತರ ಕಾದಂಬರಿಗಳು ಅಂತ ಇನ್ನೊಂದು ಅಧ್ಯಾಯ ಇಡಬಹುದು. ಈಗ 7 ಅಧ್ಯಾಯಗಳನ್ನು ನಾನು ಸೂಚಿಸಿದ್ದೀನಿ. ಮತ್ತೆ ಹಲವಾರು ವಿವಿಧ ಅಧ್ಯಾಯಗಳನ್ನು ನೀವು ರೂಪಿಸ್ಕೋಬಹುದು. ಇನ್ನು 23ನೆಯ ವಿಷಯ ಗಿರೀಶ್ ಕರ್ನಾಡರ ನಾಟಕಗಳು. ಇಲ್ಲಿ ಯಾವ ಅಧ್ಯಾಯಗಳು ಬರಬಹುದು, ಯಾವ ರೀತಿಯ ಅಧ್ಯಾಯ ಬರೀಬಹುದು ಅಂದರೆ ಗಿರೀಶ್ ಕರ್ನಾಡರ ಪರಿಚಯ, ಗಿರೀಶ್ ಕರ್ನಾಡರ ಸಾಹಿತ್ಯ ಪ್ರಕಾರಗಳು, ಒಂದು ಅವಲೋಕನ, ಅವರ ಎಲ್ಲ ರೀತಿಯ ಸಾಹಿತ್ಯಗಳನ್ನು ಇಲ್ಲಿ ಹೇಳಬಹುದು. ಗಿರೀಶ್ ಕರ್ನಾಡರ ಸಾಹಿತ್ಯದಲ್ಲಿ ನವ್ಯತೆ ಮತ್ತು ವೈಚಾರಿಕತೆ, ಗಿರೀಶ್ ಕರ್ನಾಡರ ನಾಟಕಗಳ ಪರಿಚಯ, ಮತ್ತು ವಿಶೇಷವಾಗಿ ಯಾವ ಥರ 3 ನಾಟಕಗಳನ್ನು ತಗೋಬಹುದು. ನಾನು ತಗೊಂಡಿರೋದು ತುಘಲಕ್, ನಾಗಮಂಡಲ ಮತ್ತು ಹಿಟ್ಟಿನ ಹುಂಜ, ಕಥಾವಸ್ತು ಮತ್ತು ವಿಮರ್ಶೆ. ಇದನ್ನು ಬಿಟ್ಟು ನಿಮಗೆ ಇಷ್ಟವಾಗುವ ಯಾವುದೇ ನಾಟಕಗಳನ್ನು ತಗೋಬಹುದು. ಮತ್ತು 24ನೆಯ ವಿಷಯ ಪ್ರಗತಿಶೀಲ ಸಾಹಿತ್ಯದ ಪ್ರೇರಣೆ ಮತ್ತು ಪ್ರಭಾವ. ಇಲ್ಲಿ 7 ಅಧ್ಯಾಯಗಳು ಯಾವ ರೀತಿ ಬರಬಹುದು ಅಂದರೆ ಆಧುನಿಕ ಕನ್ನಡ ಸಾಹಿತ್ಯದ ಪ್ರಮುಖ ಘಟ್ಟಗಳು, ಪ್ರಗತಿಶೀಲ ಸಾಹಿತ್ಯಕ್ಕೆ ಪ್ರೇರಣೆ, ಪ್ರಗತಿಶೀಲ ಸಾಹಿತ್ಯದ ಉದ್ದೇಶ ಸಾಧನೆಗಳು, ಪ್ರಗತಿಶೀಲ ಸಾಹಿತ್ಯ ಪ್ರಕಾರಗಳು, ಪ್ರಗತಿಶೀಲ ಸಾಹಿತಿಗಳು ಮತ್ತು ಪ್ರಮುಖ ಸಾಹಿತ್ಯಗಳು, ಪ್ರಗತಿಶೀಲ ಸಾಹಿತ್ಯದ ಇತಿಮಿತಿಗಳು, ಪ್ರಗತಿಶೀಲ ಸಾಹಿತ್ಯದ ಪ್ರಭಾವಗಳು. ಹೀಗೆ 7 ಅಧ್ಯಾಯಗಳನ್ನು ನಾನು ಸೂಚಿಸ್ತಾ ಇದ್ದೀನಿ. 25ನೆಯ ವಿಷಯ ನವ್ಯ ಸಾಹಿತ್ಯದ ಪ್ರೇರಣೆ ಮತ್ತು ಪ್ರಭಾವ. ಇಲ್ಲಿ 7 ಅಧ್ಯಾಯಗಳು ಹೇಗೆ ಬರಬಹುದು? ಆಧುನಿಕ ಕನ್ನಡ ಸಾಹಿತ್ಯದ ಪ್ರಮುಖ ಘಟ್ಟಗಳು, ಇಲ್ಲಿ ಮತ್ತೆ ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಬಂಡಾಯ ಅನ್ನೋದನ್ನು ನೀವು ವಿವರಿಸಬಹುದು. ನಂತರ ನವ್ಯ ಸಾಹಿತ್ಯಕ್ಕೆ ದೇಶೀಯ ಮತ್ತು ಜಾಗತಿಕ ಪ್ರೇರಣೆ, ನವ್ಯಕ್ಕೆ ಜಾಗತಿಕ ಪ್ರೇರಣೆ ಹೆಚ್ಚಿರೋದ್ರಿಂದ ಅದನ್ನಲ್ಲಿ ಹೇಳಬಹುದು. ನವ್ಯ ಸಾಹಿತ್ಯದ ಉದ್ದೇಶ ಸಾಧನೆಗಳು, ನವ್ಯ ಸಾಹಿತ್ಯ ಪ್ರಕಾರಗಳು, ನವ್ಯ ಸಾಹಿತಿಗಳು ಮತ್ತು ಪ್ರಮುಖ ಸಾಹಿತ್ಯಗಳು. ಇಲ್ಲಿ ನೀವು ಹಲವಾರು ಸಾಹಿತ್ಯಗಳ ನಿಮ್ಗೆ ಇಷ್ಟವಾದ ಸಾಹಿತ್ಯಗಳನ್ನು ಇಲ್ಲಿ ವಿವರಿಸಬಹುದು. ನವ್ಯ ಸಾಹಿತ್ಯದ ಇತಿಮಿತಿಗಳು ಮತ್ತು ಜನರ ಸ್ಪಂದನೆ ನವ್ಯ ಸಾಹಿತ್ಯಕ್ಕೆ ಹೇಗಿತ್ತು ಅನ್ನೋದನ್ನ ಇಲ್ಲಿ ಹೇಳ್ಬಹುದು. ನವ್ಯ ಸಾಹಿತ್ಯದ ಪ್ರಭಾವ ಹೇಗಾಯಿತು ಅನ್ನೋದನ್ನು ಇಲ್ಲಿ ಹೇಳಬಹುದು. 26ನೆಯ ವಿಷಯ ದಲಿತ ಬಂಡಾಯ ಸಾಹಿತ್ಯದ ಪ್ರೇರಣೆ ಮತ್ತು ಪ್ರಭಾವ. ಇಲ್ಲೂ ಸಹ ನೀವು 7 ಅಧ್ಯಾಯಗಳು ಹೇಗೆ ಬರೀಬಹುದು ಅಂದರೆ ಆಧುನಿಕ ಕನ್ನಡ ಸಾಹಿತ್ಯದ ಪ್ರಮುಖ ಘಟ್ಟಗಳು, ದಲಿತ ಬಂಡಾಯ ಸಾಹಿತ್ಯಕ್ಕೆ ದೇಶೀಯ ಮತ್ತು ಜಾಗತಿಕ ಪ್ರೇರಣೆ. ಇಲ್ಲಿ ಪ್ರೇರಣೆ ಎರಡೂ ಆಗಿದೆ, ಅವೆರಡನ್ನೂ ನೀವು ಇಲ್ಲಿ ವಿವರಿಸಬಹುದು. ದಲಿತ ಮತ್ತು ಬಂಡಾಯ ಒಂದು ತುಲನಾತ್ಮಕ ಅಧ್ಯಯನ ಮಾಡಬಹುದು. ದಲಿತ ಅಂದ್ರೇನು, ಬಂಡಾಯ ಅನ್ನೋದು ಅರ್ಥ ಇಲ್ಲಿ ಹೇಳಬಹುದು. ಮತ್ತು ವಿವಿಧ ಕವಿಗಳನ್ನು ಮತ್ತು ಕೃತಿಗಳನ್ನು ಇಲ್ಲಿ ವಿವರಿಸಬಹುದು. ದಲಿತ ಮತ್ತು ಬಂಡಾಯದಲ್ಲಿ ದಲಿತ ಬಂಡಾಯ ಸಾಹಿತ್ಯದ ಉದ್ದೇಶ ಮತ್ತು ಸಾಧನೆಗಳು ಏನು, ಇಲ್ಲಿ ದಲಿತ ಸಂಘರ್ಷ ಸಮಿತಿ ಬಗ್ಗೆ ಸಹ ನೀವಿಲ್ಲಿ ಬರೀಬಹುದು. ದಲಿತ ಬಂಡಾಯ ಸಾಹಿತಿಗಳು ಮತ್ತು ಪ್ರಮುಖ ಸಾಹಿತ್ಯಗಳ ಬಗ್ಗೆ ಈ ಅಧ್ಯಾಯದಲ್ಲಿ ಹೇಳಬಹುದು. ದಲಿತ ಬಂಡಾಯದ ಸಾಹಿತ್ಯದ ಇತಿಮಿತಿಗಳೇನಿತ್ತು, ಜನರ ಸ್ಪಂದನೆ ಹೇಗಿತ್ತು ಅನ್ನೋದನ್ನು ಈ ಒಂದು ಅಧ್ಯಾಯದಲ್ಲಿ ಬರೀಬಹುದು. ಸಮಾಜದ ಮೇಲೆ ದಲಿತ ಬಂಡಾಯ ಸಾಹಿತ್ಯದ ಕೃತಿಗಳ ಪ್ರಭಾವಗಳು ಹೇಗಾಯಿತು ಅನ್ನೋದನ್ನು ವಿವರಿಸಬಹುದು. 27ನೆಯ ವಿಷಯ ಮಹಿಳಾ ಸಾಹಿತ್ಯ. ಇಲ್ಲಿ ಯಾವ ಅಧ್ಯಾಯಗಳನ್ನು ನೀವು ಗುರುತಿಸಬಹುದು ಅಂದರೆ ಮಧ್ಯಕಾಲೀನ ಸಾಹಿತ್ಯಕ್ಕೆ ಮಹಿಳೆಯರ ಕೊಡುಗೆಗಳು, ಆಧುನಿಕ ಯುಗದ ಕನ್ನಡ ಮಹಿಳಾ ಸಾಹಿತಿಗಳು, ಮಹಿಳಾ ಸಾಹಿತ್ಯದಲ್ಲಿ ಮಹಿಳಾ ಸ್ವಾತಂತ್ರ್ಯ, ಖ್ಯಾತ ಲೇಖಕಿಯರು ಮತ್ತು ಅವರ ಕಾದಂಬರಿಗಳು, ಮಹಿಳಾ ಸಾಹಿತಿಗಳು ಮತ್ತು ಬಂಡಾಯ ಸಾಹಿತ್ಯ, ಮಹಿಳಾ ಕವಿತ್ರಿಯರು ಮತ್ತು ಮಹಿಳಾ ಪ್ರಬಂಧಕಾರರು. ಇದಲ್ಲದೆ ಇನ್ನೂ ಹಲವಾರು ಅಧ್ಯಾಯಗಳನ್ನು ನೀವು ಮಹಿಳಾ ಸಾಹಿತ್ಯದ ಬಗ್ಗೆ ಬರೀಬಹುದು. ಇಲ್ಲಿ ಮಹಿಳಾ ಸಾಹಿತ್ಯದಲ್ಲಿ ಮಹಿಳಾ ಸ್ವಾತಂತ್ರ್ಯ ಅನ್ನೋದನ್ನು ಯಾಕೆ ಹೇಳಿದ್ದೀನಿ ಅಂದರೆ ಹಲವಾರು ಮಹಿಳಾ ಸಾಹಿತಿಯರು ಮಹಿಳಾ ಸ್ವಾತಂತ್ರ್ಯದ ಬಗ್ಗೆ ಬರೆದಿದ್ದಾರೆ, ಅದನ್ನು ನೀವಿಲ್ಲಿ ಬರೀಬಹುದು. ಮತ್ತು 28ನೆಯ ವಿಷಯ ಆಧುನಿಕ ಕನ್ನಡ ಸಾಹಿತ್ಯ ಪ್ರಕಾರಗಳು. ಇಲ್ಲಿ ನೀವು ಯಾವುದಾದ್ರು ಒಂದು ಪ್ರಕಾರವನ್ನು ಆಯ್ಕೆ ಮಾಡ್ಕೊಳ್ಬೇಕು. ಕಾವ್ಯ, ಕಥೆ, ಕಾದಂಬರಿ, ನಾಟಕ, ಪ್ರವಾಸ ಕಥನ, ಆತ್ಮಕಥನ, ಜೀವನ ಚರಿತ್ರೆ, ಮಕ್ಕಳ ಸಾಹಿತ್ಯ, ನೀವು ಯಾವುದೇ ಪ್ರಕಾರ ಆರಿಸ್ಕೊಂಡ್ರೂ ಈ ರೀತಿ ಅಧ್ಯಾಯಗಳನ್ನು ರೂಪಿಸ್ಕೋಬಹುದು. ಆಧುನಿಕ ಕನ್ನಡ ಸಾಹಿತ್ಯದ ಪ್ರಮುಖ ಘಟ್ಟಗಳು, ಆಧುನಿಕ ಕನ್ನಡ ಸಾಹಿತ್ಯದ ಪ್ರಕಾರಗಳು ಮತ್ತು ಆಧುನಿಕ ಕನ್ನಡ ಸಾಹಿತ್ಯದ ಉದಾಹರಣೆಗೆ ಕಾದಂಬರಿ ತಗೊಂಡ್ರೆ ಕಾದಂಬರಿಗಳಲ್ಲಿ ನಿಸರ್ಗದ ವರ್ಣನೆ, ಕಾದಂಬರಿಗಳಲ್ಲಿ ಸಾಮಾಜಿಕ ಚಿಂತನೆ, ಕಾದಂಬರಿಗಳಲ್ಲಿ ಹಾಸ್ಯ ಮತ್ತು ಮನರಂಜನೆ, ಕಾದಂಬರಿಗಳಲ್ಲಿ ಇತಿಹಾಸದ ಅನಾವರಣ, ಕಾದಂಬರಿಗಳಲ್ಲಿ ಶಿಶು ಸಾಹಿತ್ಯ ಅಥವಾ ವಿಜ್ಞಾನ. ಹೀಗೆ 7 ಅಧ್ಯಾಯಗಳನ್ನು ನೀವು ನಿಮ್ಮ ವಿಷಯಕ್ಕೆ ತಕ್ಕಂತೆ ಬರೀಬಹುದು.
29ನೇ ವಿಷಯ ಕೊಟ್ಟಿರೋದು ಜಾನಪದ ಸಾಹಿತ್ಯ. ಯಾವುದಾದ್ರೂ ಒಂದು ಪ್ರಕಾರವನ್ನು ಆಯ್ಕೆ ಮಾಡಿಕೊಳ್ಬಹುದು. ಇಲ್ಲಿ ನೀವು ಹಲವಾರು ಪ್ರಕಾರಗಳನ್ನು ಹೇಳಬಹುದು. ಉದಾಹರಣೆಗೆ ಮೊದಲನೇ ಅಧ್ಯಾಯ ಜಾನಪದ ಅರ್ಥ, ಮೂಲ, ವ್ಯಾಪ್ತಿ ಬರೀಬಹುದು. ಎರಡನೇ ಅಧ್ಯಾಯ ಜಾನಪದ ಕಲೆಗಳು. ಇಲ್ಲಿ ನೀವು ಎಲ್ಲ ಜಾನಪದ ಕಲೆಗಳನ್ನು ಇಲ್ಲಿ ಹೇಳಬಹುದು. ಮೂರನೇದಾಗಿ ಜಾನಪದ ಕಲೆಯ ಪ್ರಕಾರಗಳು ಯಾವ್ಯಾವುದು ಅಂತ ಹೇಳ್ಬೋದು. ಗಾದೆ, ಒಗಟು, ಒಡಪು, ಗೀತೆ, ಕಥೆ, ಕಥನ ಗೀತೆ. ನಂತರ ಒಂದು ಪ್ರಕಾರವನ್ನು ಆಯ್ಕೆ ಮಾಡಿಕೊಂಡು, ಉದಾಹರಣೆಗೆ ಗೀತೆಯನ್ನು ಆಯ್ಕೆ ಮಾಡಿಕೊಂಡ್ರೆ ಜಾನಪದ ಗೀತೆ ಮತ್ತು ಇತಿಹಾಸದ ಅನಾವರಣ, ಜಾನಪದ ಗೀತೆಗಳು ಮತ್ತು ಸಮಾಜದ ಪದ್ಧತಿಗಳು, ಜಾನಪದ ಗೀತೆಗಳು ಮತ್ತು ಮಹಿಳೆ, ಜಾನಪದ ಗೀತೆಗಳು ಮತ್ತು ಕೌಟುಂಬಿಕ ಸಂಬಂಧಗಳು. ಈ ಜಾನಪದ ಗೀತೆಗಳಲ್ಲಿ ಈ 4 ವಿಷಯಗಳು ಹೇಗೆ ಹೇಳಲ್ಪಟ್ಟಿದೆ, ವಿವಿಧ ಗೀತೆಗಳನ್ನು ಉದಾಹರಣೆಯಾಗಿ ಕೊಟ್ಟು ನಿಮ್ಮ ವಿಶ್ಲೇಷಣೆಯನ್ನು ಮಾಡಬಹುದು. ಮತ್ತು ಕೊನೆಯ ವಿಷಯ ದ್ರಾವಿಡ ಭಾಷಾ ವಿಜ್ಞಾನ. ಯಾವುದಾದ್ರು ಒಂದು ವಿಶೇಷ ಅಂಶವನ್ನು ಆಯ್ಕೆ ಮಾಡ್ಕೋಬೇಕು. ಇದರಲ್ಲಿ ದ್ರಾವಿಡ ಪದ ಪ್ರಾಚೀನತೆ, ನಿಷ್ಪತ್ತಿ ಮೊದಲನೇ ಅಧ್ಯಾಯವಾಗಿ ತಗೋಬಹುದು. ದ್ರಾವಿಡ ಜನಾಂಗ ಮೂಲ ಲಕ್ಷಣಗಳನ್ನು ಎರಡನೇ ಅಧ್ಯಾಯವಾಗಿ ತಗೋಬಹುದು. ದ್ರಾವಿಡ ಭಾಷೆಗಳ ವೈಶಿಷ್ಟ್ಯವನ್ನು ಮೂರನೇ ಅಧ್ಯಾಯವಾಗಿ ತಗೋಬಹುದು. ದ್ರಾವಿಡ ಭಾಷಾ ಸ್ವರೂಪ, ಇಲ್ಲಿ ಧ್ವನಿಗಳನ್ನು ಒಂದು ವಿಶೇಷ ಅಂಶವಾಗಿ ತಗೊಂಡು 4ನೇ ಅಧ್ಯಾಯದಿಂದ 7ನೇ ಅಧ್ಯಾಯಗಳವರೆಗೂ ಧ್ವನಿಗಳ ಬಗ್ಗೆ ಹೇಳಿದ್ದೀನಿ. ಅದೇ ಥರ ನೀವು ಯಾವುದೇ ಅಂಶವನ್ನು ತೆಗೆದುಕೊಂಡ್ರೂ ಒಂದು 3 ಅಥವಾ 4 ಅಧ್ಯಾಯಗಳು ಆ ಅಂಶದ ಬಗ್ಗೆ ಹೇಳಬೇಕಾಗುತ್ತೆ. ಇಲ್ಲಿ ಧ್ವನಿಯಾಗಿ ತಗೊಂಡ್ರೆ ದ್ರಾವಿಡ ಭಾಷಾ ಸ್ವರೂಪ, ಧ್ವನಿ ಉತ್ಪಾದನಾ ಅಂಗಗಳು ಮತ್ತು ಧ್ವನಿಗಳು, ದ್ರಾವಿಡ ಭಾಷೆಗಳು ಮತ್ತು ವರ್ಗೀಕರಣ, ಧ್ವನಿಮಾಗಳ ಚರಿತ್ರೆ, ಕಾಚಾಟ ತಪ, ಧ್ವನಿಮಾಗಳ ಚರಿತ್ರೆ, ರೇಫಾ, ಶಕಟ ರೇಫಾ, ಲಾ, ವಾಳ. ಯಾಕೆ ಧ್ವನಿಗಳನ್ನು ನಾನು ಸೂಚಿಸಿದ್ದೀನಿ ಅಂದರೆ ನಿಮಗೆ ವಿಷಯಗಳು ಸಿಗುತ್ತೆ. ಹೀಗೆ ಎಲ್ಲ ವಿಷಯಗಳ ಬಗ್ಗೆ ಯಾವ ರೀತಿ ನೀವು ಅಧ್ಯಾಯಗಳನ್ನು ರೂಪಿಸ್ಕೋಬಹುದು ಅನ್ನೋ ಒಂದು ಸೂಚನೆಯನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಇಡೀ ನನ್ನ ವಿಡಿಯೋದಲ್ಲಿ ನಾನು ಯಾವ ವಿಷಯಗಳಿಗೆ ಯಾವ ಅಧ್ಯಾಯಗಳನ್ನು ಪರಿಗಣಿಸಬಹುದು ಅಂತ ಹೇಳಿದ್ದೀನಿ. ವಿಷಯಗಳ ಹೆಸರು ಸಹ ನೀಡಿರುವ ವಿಷಯಗಳಿಗೆ ಸಂಬಂಧಿಸಿದಂತೆ ಇರಬೇಕು. ನೀಡಿರುವ ವಿಷಯಗಳು ನಿಮ್ಮ ವಿಷಯದಲ್ಲಿ ಭಾಗವಾಗಿರಲಿ. ಅದಕ್ಕೆ ನೀಡಿರುವ ವಿಷಯಕ್ಕೆ ಒಂದು ಟ್ಯಾಗ್ಲೈನ್ ಆಗಿ ಸಹ ಕೊಟ್ಟು ನಿಮ್ಮ ವಿಷಯವನ್ನು ನೀವು ಹೇಳಬಹುದು. ಅಥವಾ ನೀಡಿರುವ ವಿಷಯವನ್ನು ಸ್ವಲ್ಪ ಬದಲಾಯಿಸಿಕೊಂಡು ಆ ವಿಷಯನ ಉಳಿಸ್ಕೊಂಡು ನಿಮ್ಮ ವಿಷಯವನ್ನು ನೀವು ರೂಪಿಸಬಹುದು. ನಂತರ ಅಧ್ಯಾಯಗಳು, ಇಲ್ಲಿ ಕೊಟ್ಟಿರುವ ಅಧ್ಯಾಯಗಳು ಕೇವಲ ಸೂಚನೆಗಳು ಅಷ್ಟೇ. ನಿಮ್ಮ ಮಾರ್ಗದರ್ಶಕರ ಅನುಮತಿಯಂತೆ, ಅವರ ಸಲಹೆಯಂತೆ ಮತ್ತು ನೀವು ಮಾಡಿರುವ ಅಧ್ಯಯನದಲ್ಲಿ ಕಂಡುಬಂದ ವಿವಿಧ ವಿಷಯಗಳ ಆಧಾರದಲ್ಲಿ ನೀವು ಅಧ್ಯಾಯಗಳನ್ನು ರೂಪಿಸ್ಕೋಬಹುದು, ಅಧ್ಯಾಯಗಳನ್ನು ಗುರುತಿಸಬಹುದು. ಈ ವಿಡಿಯೋದಲ್ಲಿ ಕೊಟ್ಟಿರುವ ವಿಷಯಗಳು ಮತ್ತು ಅಧ್ಯಾಯಗಳು ಕೇವಲ ಸೂಚನೆ ಅಂತ ಮತ್ತೆ ಹೇಳಿ ನಿಮ್ಮ ನಿಬಂಧನೆಯನ್ನು ಅತ್ಯುತ್ತಮವಾಗಿ ಬರೆಯಿರಿ ಅಂತ ಶುಭವನ್ನು ಹಾರೈಸ್ತಾ ನಾನು ಈ ವಿಡಿಯೋವನ್ನು ಪೂರ್ಣಗೊಳಿಸ್ತಾ ಇದ್ದೀನಿ. ಮತ್ತೆ ಹೇಳಿದಂತೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಅಂತ ಕೇಳ್ತಾ ನಾನು ಏನು ಹೇಳಬೇಕಂತ ಇದ್ದೀನಿ ಈ ನಿಬಂಧನೆ ಬಗ್ಗೆ ಅದನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಮಸ್ಕಾರಗಳು.